ಹಾಯ್ ಗೈಸ್, ವೆಲ್ಕಮ್ ಟು ಕನ್ನಡ ಚಾಂಪಿಯನ್. ಸೊ ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ಮಾರ್ಚ್ ತಿಂಗಳದು ಟಾಪ್ 100 ಇಂಪಾರ್ಟೆಂಟ್ ಕರೆಂಟ್ ಅಫೇರ್ಸ್ನ ಡಿಸ್ಕಸ್ ಮಾಡೋಣ. ಸೊ ಗೈಸ್, ಕಾಂಪಿಟೇಟಿವ್ ಎಕ್ಸಾಮ್ಸ್ ಪರ್ಸ್ಪೆಕ್ಟಿವ್ ಇಂದ ಇದು ಇಂಪಾರ್ಟೆಂಟ್ ವಿಡಿಯೋ. ಯಾಕಂದ್ರೆ ಯಾವುದೇ ಕಾಂಪಿಟೇಟಿವ್ ಎಕ್ಸಾಮ್ಸ್ ಇದ್ರೆ 10 to 15 ಮಾರ್ಕ್ಸ್ ಕರೆಂಟ್ ಅಫೇರ್ಸ್ ಇಂದ ಕ್ವಶನ್ಸ್ ಕೇಳ್ತಾರೆ. ಸೊ ಗೈಸ್, ಇದು ತುಂಬಾ ಇಂಪಾರ್ಟೆಂಟ್ ವಿಡಿಯೋ. ನಿಮ್ಮ ಮುಂಬರೋ ಕಾಂಪಿಟೇಟಿವ್ ಎಕ್ಸಾಮ್ಸ್ ಅಲ್ಲಿ ಈ ಕ್ವಶನ್ಸ್ ನೀವು ಎಕ್ಸ್ಪೆಕ್ಟ್ ಮಾಡಬಹುದು. ಸೊ ಗೈಸ್, ಈ ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿ ನೋಡಿ. ಸೊ ಬನ್ನಿ ಗೆಳೆಯರೆ, ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದ್ರೆ ಈ ಕೂಡಲೇ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಭಾರತೀಯ ವಾಯುಪಡೆ 1971ರ ಯುದ್ಧದ ಹೆಲಿಕಾಪ್ಟರ್ ಅನ್ನು ಯಾವ ರಾಷ್ಟ್ರಕ್ಕೆ ಉಡುಗೊರೆಯಾಗಿ ನೀಡಿತು? ರೈಟ್ ಆನ್ಸರ್ ಈಸ್ ಆಪ್ಷನ್ ಸಿ, ಬಾಂಗ್ಲಾದೇಶ್. 1971ರ ಯುದ್ಧದ ಸುವರ್ಣ ಮಹೋತ್ಸವದ ನೆನಪಿಗಾಗಿ ಭಾರತೀಯ ವಾಯುಪಡೆಯ ಮುಖ್ಯಸ್ಥ RKS ರಾಕೇಶ್ ಕುಮಾರ್ ಸಿಂಗ್ ಭದೌರಿಯಾ ಅವರು ಬಾಂಗ್ಲಾದೇಶ್ ವಾಯುಪಡೆಗೆ 1971 ವಾರ್ ಹೆಲಿಕಾಪ್ಟರ್ ಅನ್ನು ಉಡುಗೊರೆಯಾಗಿ ನೀಡಿದರು. ಸೊ ಬಾಂಗ್ಲಾದೇಶ್ ಬಗ್ಗೆ ಗೈಸ್, ಬಾಂಗ್ಲಾದೇಶ್ ಪ್ರೆಸಿಡೆಂಟ್ ಅಬ್ದುಲ್ ಹಮೀದ್, ಬಾಂಗ್ಲಾದೇಶ್ ಕ್ಯಾಪಿಟಲ್ ಢಾಕಾ, ಅಂಡ್ ಬಾಂಗ್ಲಾದೇಶ್ ಕರೆನ್ಸಿ ಬಾಂಗ್ಲಾದೇಶಿ ಟಾಕಾ, ಅಂಡ್ ಬಾಂಗ್ಲಾದೇಶ್ ಪ್ರೈಮ್ ಮಿನಿಸ್ಟರ್ ಶೇಖ್ ಹಸೀನಾ. IAF ತಂಡವು ಯಾವ ರಾಷ್ಟ್ರದ ವಾಯುಪಡೆಯ 70ನೇ ವಾರ್ಷಿಕೋತ್ಸವ ಆಚರಣೆಯಲ್ಲಿ ಭಾಗವಹಿಸಿತು? ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ, ಶ್ರೀಲಂಕಾ. ಇಂಡಿಯನ್ ಏರ್ಫೋರ್ಸ್ ತಂಡವು ಶ್ರೀಲಂಕಾದ ರಾಷ್ಟ್ರದ ವಾಯುಪಡೆಯ 70ನೇ ವಾರ್ಷಿಕೋತ್ಸವದ ಆಚರಣೆಯಲ್ಲಿ ಇತ್ತೀಚೆಗೆ ಭಾಗವಹಿಸಿತು. ಸೊ ಶ್ರೀಲಂಕಾ ಬಗ್ಗೆ ಗೈಸ್, ಶ್ರೀಲಂಕಾದು ಪ್ರೆಸಿಡೆಂಟ್ ಗೋತಬಯ ರಾಜಪಕ್ಷ, ಶ್ರೀಲಂಕಾದು ಕರೆನ್ಸಿ ಶ್ರೀಲಂಕನ್ ರುಪಿ, ಅಂಡ್ ಗೈಸ್ ಭಾರತದ ಚೀಫ್ ಆಫ್ ಏರ್ ಸ್ಟಾಫ್ ರಾಕೇಶ್ ಕುಮಾರ್ ಸಿಂಗ್ ಭದೌರಿಯಾ. ಅಡ್ವಾಂಟೇಜ್ ಇಂಡಿಯಾ ದಿ ಸ್ಟೋರಿ ಆಫ್ ಇಂಡಿಯನ್ ಟೆನಿಸ್ ಪುಸ್ತಕದ ಲೇಖಕರು ಯಾರು? ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ, ಅನಿಂದ್ಯಾ ದತ್ತಾ. ಅನಿಂದ್ಯಾ ದತ್ತಾ ಅವರು ಅಡ್ವಾಂಟೇಜ್ ಇಂಡಿಯಾ ದಿ ಸ್ಟೋರಿ ಆಫ್ ಇಂಡಿಯನ್ ಟೆನಿಸ್ ಎಂಬ ಪುಸ್ತಕದ ಲೇಖಕರಾಗಿದ್ದಾರೆ. ಲ್ಯಾಂಡ್ ಪೋರ್ಟ್ಸ್ ಅಥಾರಿಟಿ ಆಫ್ ಇಂಡಿಯಾ ತನ್ನ 9ನೇ ಪ್ರತಿಷ್ಠಾನ ದಿನವನ್ನು ಮಾರ್ಚ್ 1ರಂದು ಆಚರಿಸಿತು. LPAI ಲ್ಯಾಂಡ್ ಪೋರ್ಟ್ಸ್ ಅಥಾರಿಟಿ ಆಫ್ ಇಂಡಿಯಾ ಯಾವ ಸಚಿವಾಲಯದ ಅಡಿಯಲ್ಲಿ ಕಾರ್ಯನಿರ್ವಹಿಸುತ್ತದೆ? ರೈಟ್ ಆನ್ಸರ್ ಈಸ್ ಆಪ್ಷನ್ ಎ, ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್. ಲ್ಯಾಂಡ್ ಪೋರ್ಟ್ಸ್ ಅಥಾರಿಟಿ ಆಫ್ ಇಂಡಿಯಾ ತನ್ನ 9ನೇ ಫೌಂಡೇಶನ್ ಡೇ ಅನ್ನು ಮಾರ್ಚ್ 1ರಂದು ಆಚರಿಸಿತು. ಅಂಡ್ ಗೈಸ್, ಲ್ಯಾಂಡ್ ಪೋರ್ಟ್ಸ್ ಅಥಾರಿಟಿ ಆಫ್ ಇಂಡಿಯಾ ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್ ಸಚಿವಾಲಯದ ಅಡಿಯಲ್ಲಿ ಕಾರ್ಯನಿರ್ವಹಿಸುತ್ತದೆ. ಅಂಡ್ ಗೈಸ್, ಭಾರತದ ಹೋಮ್ ಮಿನಿಸ್ಟರ್ ಅಮಿತ್ ಶಾ. ಕೇಂದ್ರ ನೇರ ತೆರಿಗೆ ಮಂಡಳಿಯ ಅಧ್ಯಕ್ಷರಾಗಿ ಯಾರನ್ನು ಮತ್ತೆ ನೇಮಿಸಲಾಗಿದೆ? ಹೂ ಹ್ಯಾಸ್ ಬಿನ್ ರಿಅಪಾಯಿಂಟೆಡ್ ಆಸ್ ದ ಚೇರ್ಮನ್ ಆಫ್ ಸೆಂಟ್ರಲ್ ಬೋರ್ಡ್ ಆಫ್ ಡೈರೆಕ್ಟ್ ಟ್ಯಾಕ್ಸಸ್? ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ, ಪ್ರಮೋದ್ ಚಂದ್ರ ಮೋದಿ. ಸೆಂಟ್ರಲ್ ಬೋರ್ಡ್ ಆಫ್ ಡೈರೆಕ್ಟ್ ಟ್ಯಾಕ್ಸಸ್ನ ಅಧ್ಯಕ್ಷರಾಗಿ ಪ್ರಮೋದ್ ಚಂದ್ರ ಮೋದಿ ಅವರನ್ನು ಮತ್ತೆ ನೇಮಿಸಲಾಗಿದೆ. ಕೇಂದ್ರವು ಯಾವ ಸಂಸ್ಥೆಯ ಸಹಯೋಗದೊಂದಿಗೆ ಗೇಮಿಂಗ್ ಮತ್ತು ಇತರ ಸಂಬಂಧಿತ ಕ್ಷೇತ್ರಗಳಲ್ಲಿ ಶ್ರೇಷ್ಠತೆಯ ಕೇಂದ್ರವನ್ನು ಸ್ಥಾಪಿಸಲಿದೆ? ರೈಟ್ ಆನ್ಸರ್ ಈಸ್ ಆಪ್ಷನ್ ಸಿ, IIT ಬಾಂಬೆ. ಕೇಂದ್ರ ಸರ್ಕಾರವು IIT ಬಾಂಬೆ ಸಹಯೋಗದೊಂದಿಗೆ ಗೇಮಿಂಗ್ ಮತ್ತು ಇತರ ಸಂಬಂಧಿತ ಕ್ಷೇತ್ರಗಳಲ್ಲಿ ಶ್ರೇಷ್ಠತೆಯ ಕೇಂದ್ರವನ್ನು ಸ್ಥಾಪಿಸಲಿದೆ. ವಿಚ್ ನೇಷನ್ ಈಸ್ ಹೋಸ್ಟಿಂಗ್ ಮಲ್ಟಿನ್ಯಾಷನಲ್ ಎಕ್ಸರ್ಸೈಸ್ ಡೆಸರ್ಟ್ ಫ್ಲಾಗ್? ಡೆಸರ್ಟ್ ಫ್ಲಾಗ್ ಎಂಬ ಮಲ್ಟಿನ್ಯಾಷನಲ್ ಎಕ್ಸರ್ಸೈಸ್ ಅನ್ನು ಯಾವ ರಾಷ್ಟ್ರ ಆಯೋಜಿಸುತ್ತಿದೆ? ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ, UAE ಯುನೈಟೆಡ್ ಅರಬ್ ಎಮಿರೇಟ್ಸ್. ಯುನೈಟೆಡ್ ಅರಬ್ ಎಮಿರೇಟ್ಸ್ ಬಹುರಾಷ್ಟ್ರೀಯ ಎಕ್ಸರ್ಸೈಸ್ ಡೆಸರ್ಟ್ ಫ್ಲಾಗ್ ಅನ್ನು ಆಯೋಜಿಸಲಿದೆ. ಇದರಲ್ಲಿ ಗೈಸ್ US, ಫ್ರಾನ್ಸ್, ದಕ್ಷಿಣ ಕೊರಿಯಾ, ಯುನೈಟೆಡ್ ಅರಬ್ ಎಮಿರೇಟ್ಸ್, ಸೌದಿ ಅರೇಬಿಯಾ, ಬಹರೇನ್ ಮತ್ತು ಭಾರತ ಸೇರಿದಂತೆ 10 ದೇಶಗಳು ಭಾಗವಹಿಸಲಿವೆ. ಸೊ UAE ಬಗ್ಗೆ ನೋಡಿದ್ರೆ ಗೈಸ್, UAE ಇದು ಕ್ಯಾಪಿಟಲ್ ಅಬುಧಾಬಿ, UAE ಇದು ಕರೆನ್ಸಿ ದಿರ್ಹಮ್. ಸೊ UAE ವಿಲ್ ಬಿ ಆರ್ಗನೈಸಿಂಗ್ ಮಲ್ಟಿನ್ಯಾಷನಲ್ ಎಕ್ಸರ್ಸೈಸ್ ಡೆಸರ್ಟ್ ಫ್ಲಾಗ್. ಇನ್ಸ್ಟಾಗ್ರಾಮ್ನಲ್ಲಿ 100 ಮಿಲಿಯನ್ ಫಾಲೋವರ್ಸ್ ಪಡೆದ ಮೊದಲ ಭಾರತೀಯ ಕ್ರಿಕೆಟರ್ ಯಾರು? ರೈಟ್ ಆನ್ಸರ್ ಈಸ್ ಆಪ್ಷನ್ ಸಿ, ವಿರಾಟ್ ಕೊಹ್ಲಿ. ವಿರಾಟ್ ಕೊಹ್ಲಿ ಹ್ಯಾಸ್ ಬಿಕಮ್ ದ ಫಸ್ಟ್ ಇಂಡಿಯನ್ ಕ್ರಿಕೆಟರ್ ಟು ಹ್ಯಾವ್ 100 ಮಿಲಿಯನ್ ಫಾಲೋವರ್ಸ್ ಆನ್ ಇನ್ಸ್ಟಾಗ್ರಾಮ್. ಕಂಪಾಲಾದಲ್ಲಿ ನಡೆದ 2021ರ ಉಗಾಂಡ ಅಂತಾರಾಷ್ಟ್ರೀಯ ಬ್ಯಾಡ್ಮಿಂಟನ್ ಟೂರ್ನಮೆಂಟ್ನಲ್ಲಿ ಪುರುಷರ ಸಿಂಗಲ್ಸ್ ಪ್ರಶಸ್ತಿಯನ್ನು ಯಾರು ಗೆದ್ದಿದ್ದಾರೆ? ರೈಟ್ ಆನ್ಸರ್ ಈಸ್ ಆಪ್ಷನ್ ಸಿ, ವರುಣ್ ಕಾಪೂರ್. ಕಂಪಾಲಾದಲ್ಲಿ ನಡೆದ 2021ರ ಉಗಾಂಡ ಇಂಟರ್ನ್ಯಾಷನಲ್ ಬ್ಯಾಡ್ಮಿಂಟನ್ ಟೂರ್ನಮೆಂಟ್ನಲ್ಲಿ ಮೆನ್ಸ್ ಸಿಂಗಲ್ಸ್ ಪ್ರಶಸ್ತಿಯನ್ನು ವರುಣ್ ಕಪೂರ್ ಅವರು ಗೆದ್ದಿದ್ದಾರೆ. ವಾಟ್ ಈಸ್ ದ ಥೀಮ್ ಆಫ್ ವರ್ಲ್ಡ್ ವೈಲ್ಡ್ ಲೈಫ್ ಡೇ 2021? ವಿಶ್ವ ವನ್ಯಜೀವಿ ದಿನ 2021ರ ವಿಷಯವೇನು? ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ, ಫಾರೆಸ್ಟ್ ಅಂಡ್ ಲೈವ್ಲಿಹುಡ್ಸ್ ಸಸ್ಟೈನಿಂಗ್ ಪೀಪಲ್ ಅಂಡ್ ಪ್ಲಾನೆಟ್. ವಿಶ್ವದ ಕಾಡು ಪ್ರಾಣಿ ಮತ್ತು ಸಸ್ಯಗಳ ಬಗ್ಗೆ ಜಾಗೃತಿ ಮೂಡಿಸಲು ಪ್ರತಿ ವರ್ಷ ಮಾರ್ಚ್ 3ರಂದು ವರ್ಲ್ಡ್ ವೈಲ್ಡ್ ಲೈಫ್ ಡೇ ಅನ್ನು ಆಚರಿಸಲಾಗುತ್ತದೆ. ಅಂಡ್ ಗೈಸ್, 2021ರ ವರ್ಲ್ಡ್ ವೈಲ್ಡ್ ಲೈಫ್ ಡೇದು ಥೀಮ್ ಫಾರೆಸ್ಟ್ ಅಂಡ್ ಲೈವ್ಲಿಹುಡ್ ಸಸ್ಟೈನಿಂಗ್ ಪೀಪಲ್ ಅಂಡ್ ಪ್ಲಾನೆಟ್. ರಾಜ್ಯಸಭಾ ಮತ್ತು ಲೋಕಸಭಾ ಟೆಲಿವಿಷನ್ ಚಾನೆಲ್ಗಳನ್ನು ವಿಲೀನಗೊಳಿಸಿ ಸನ್ಸರ್ಟ್ ಟೆಲಿವಿಷನ್ ಎಂಬ ಸಿಂಗಲ್ ಎಂಟಿಟಿಯನ್ನು ರೂಪಿಸಲಾಗಿದೆ. ಈ ಸನ್ಸರ್ಟ್ ಟೆಲಿವಿಷನ್ನ ಪ್ರಸ್ತುತ CEO ಆಗಿ ಯಾರನ್ನು ನೇಮಿಸಲಾಗಿದೆ? ರೈಟ್ ಆನ್ಸರ್ ಈಸ್ ಆಪ್ಷನ್ ಸಿ, ರವಿ ಕಪೂರ್.
ರಾಜ್ಯಸಭಾ ಮತ್ತು ಲೋಕಸಭಾ ಟೆಲಿವಿಷನ್ ಚಾನೆಲ್ಗಳನ್ನು ವಿಲೀನಗೊಳಿಸಿ ಸನ್ಸರ್ಟ್ ಟೆಲಿವಿಷನ್ ಎಂಬ ಸಿಂಗಲ್ ಎಂಟಿಟಿಯನ್ನು ರೂಪಿಸಲಾಗಿದೆ. ಅಂಡ್ ಗೈಸ್, ಈ ಸನ್ಸರ್ಟ್ ಟೆಲಿವಿಷನ್ನ ಸಿಇಒ ಆಗಿ ರವಿ ಕಪೂರ್ ಅವರನ್ನು ನೇಮಿಸಲಾಗಿದೆ. ಅಂಡ್ ಗೈಸ್, ನಾವು FDA SD ಎಕ್ಸಾಮ್ಸ್ಗಾಗಿ ಆನ್ಲೈನ್ ಮಾಕ್ ಟೆಸ್ಟ್ ಅಥವಾ ಮಾದರಿ ಪರೀಕ್ಷೆನ ಲಾಂಚ್ ಮಾಡಿದ್ದೀವಿ. ಅಂಡ್ ಗೈಸ್, ಇಂಟರ್ಫೇಸ್ ತುಂಬಾ ಕ್ಲೀನ್ ಇದೆ. ಸೊ ಈಸಿಯಾಗಿ ನೀವು ನಿಮ್ಮ ಮೊಬೈಲ್ ಇಂದಾನೆ ಈ ಮಾಕ್ ಟೆಸ್ಟ್ ನ ಅಟೆಂಡ್ ಮಾಡಬಹುದು. ಅಂಡ್ ಗೈಸ್, ನೀವು ಮಾಕ್ ಟೆಸ್ಟ್ ಸಬ್ಮಿಟ್ ಮಾಡಿದ್ಮೇಲೆ ಇನ್ಸ್ಟಂಟ್ ಆಗಿ ರಿಸಲ್ಟ್ಸ್ ಅಂಡ್ ಅನಾಲಿಸಿಸ್ ಬರುತ್ತೆ. ಎಕ್ಸಾಂಪಲ್ ಗೈಸ್, ನೀವು ಎಷ್ಟು ಕರೆಕ್ಟ್ ಮಾಡಿದ್ದೀರಾ, ಎಷ್ಟು ರಾಂಗ್ ಮಾಡಿದ್ದೀರಾ, ಎಷ್ಟು ಸ್ಕಿಪ್ ಮಾಡಿದ್ದೀರಾ, ಆಲ್ ಓವರ್ ಕರ್ನಾಟಕ ನಿಮ್ದು ಎಷ್ಟು ರ್ಯಾಂಕ್ ಬಂದಿದೆ, ಅಂಡ್ ಆ ಟೆಸ್ಟ್ ನಲ್ಲಿ ಟಾಪ್ 10 ಯಾರಿದ್ದಾರೆ ಅವರು ಮಾರ್ಕ್ಸ್ ನೀವು ಕಂಪೇರ್ ಮಾಡಬಹುದು. ಸೊ ಗೈಸ್, ಇದು ಒನ್ ಆಫ್ ದ ಬೆಸ್ಟ್ ಅಪರ್ಚುನಿಟಿ. ಅಂಡ್ ಫ್ರೆಂಡ್ಸ್, ಇದರಲ್ಲಿ ಒಂದು ಡೆಮೋ ಟೆಸ್ಟ್ ಕೂಡ ಇದೆ. ನೀವು ಫ್ರೀ ಆಗಿ ಒಂದು ಡೆಮೋ ಟೆಸ್ಟ್ ಕೂಡ ಅಟೆಂಡ್ ಮಾಡಬಹುದು. ಸೊ ಗೈಸ್, ನಾನು ಡಿಸ್ಕ್ರಿಪ್ಷನ್ ಲಿಂಕ್ ಕೊಟ್ಟಿರ್ತೀನಿ. ಇಲ್ಲ ಅಂದ್ರೆ ನೀವು ಪ್ಲೇಸ್ಟೋರ್ ಇಂದ ನಮ್ಮ ಅಪ್ಲಿಕೇಶನ್ ಕನ್ನಡ ಚಾಂಪಿಯನ್ ಮೊಬೈಲ್ ಅಪ್ಲಿಕೇಶನ್ ನ ಡೌನ್ಲೋಡ್ ಮಾಡಬಹುದು. ಹೂ ಹ್ಯಾಸ್ ರಿಟನ್ ದ ಬುಕ್ ಜೋ ಬಿಡೆನ್ ಅಮೆರಿಕನ್ ಡ್ರೀಮರ್? ಜೋ ಬಿಡೆನ್ ಅಮೆರಿಕನ್ ಡ್ರೀಮರ್ ಎಂಬ ಪುಸ್ತಕವನ್ನು ಯಾರು ಬರೆದಿದ್ದಾರೆ? ರೈಟ್ ಆನ್ಸರ್ ಈಸ್ ಆಪ್ಷನ್ ಸಿ, ಇವಾನ್ ಆಸ್ನೋಸ್. ಜೋ ಬಿಡೆನ್ ಅಮೆರಿಕನ್ ಡ್ರೀಮರ್ ಎಂಬ ಪುಸ್ತಕವನ್ನು ಇವಾನ್ ಆಸ್ನೋಸ್ ಅವರು ಬರೆದಿದ್ದಾರೆ. ಭಾರತ ಮತ್ತು ಯಾವ ರಾಷ್ಟ್ರದ ನಡುವಿನ ಕೃಷಿ ಕ್ಷೇತ್ರದಲ್ಲಿ ಸಹಕಾರಕ್ಕಾಗಿ ಕೇಂದ್ರ ಸಚಿವ ಸಂಪುಟ ಅಂಗೀಕರಿಸಿದೆ? ರೈಟ್ ಆನ್ಸರ್ ಈಸ್ ಆಪ್ಷನ್ ಎ, ಫಿಜಿ. ಕೃಷಿ ಮತ್ತು ಸಂಬಂಧಿತ ಕ್ಷೇತ್ರಗಳಲ್ಲಿ ಸಹಕಾರಕ್ಕಾಗಿ ಭಾರತ ಮತ್ತು ಫಿಜಿ ನಡುವಿನ ಒಪ್ಪಂದಕ್ಕೆ 2021 ಮಾರ್ಚ್ 3ರಂದು ಕೇಂದ್ರ ಸಚಿವ ಸಂಪುಟ ಅನುಮೋದನೆ ನೀಡಿತು. ಸೊ ಫಿಜಿ ಬಗ್ಗೆ ನೋಡಿದ್ರೆ ಗೈಸ್, ಫಿಜಿದು ಕ್ಯಾಪಿಟಲ್ ಸುವಾ, ಫಿಜಿದು ಕರೆನ್ಸಿ ಫಿಜಿಯನ್ ಡಾಲರ್, ಅಂಡ್ ಫಿಜಿದು ಪ್ರೆಸಿಡೆಂಟ್ ಜಿಯೋಜಿ ಕೊನ್ರೋಟೆ. AIBA ಚಾಂಪಿಯನ್ಸ್ ಮತ್ತು ವೆಟರನ್ ಸಮಿತಿಯ ಅಧ್ಯಕ್ಷರಾಗಿ ಯಾವ ಭಾರತೀಯ ಬಾಕ್ಸರ್ ನೇಮಕಗೊಂಡಿದ್ದಾರೆ? ರೈಟ್ ಆನ್ಸರ್ ಈಸ್ ಆಪ್ಷನ್ ಸಿ, ಮೇರಿ ಕೋಮ್. AIBA ಚಾಂಪಿಯನ್ಸ್ ಮತ್ತು ವೆಟರನ್ ಸಮಿತಿಯ ಅಧ್ಯಕ್ಷರಾಗಿ ಭಾರತೀಯ ಬಾಕ್ಸರ್ ಮೇರಿ ಕೋಮ್ ಅವರು ನೇಮಕಗೊಂಡಿದ್ದಾರೆ. ಬ್ರಹ್ಮೋಸ್ ಕ್ರೂಸ್ ಮಿಸೈಲ್ ಸೇರಿದಂತೆ ರಕ್ಷಣಾ ಸಾಮಗ್ರಿಗಳ ಪೂರೈಕೆಗಾಗಿ ಭಾರತದೊಂದಿಗೆ ಯಾವ ರಾಷ್ಟ್ರವು ಒಪ್ಪಂದಕ್ಕೆ ಸಹಿ ಹಾಕಿದೆ? ರೈಟ್ ಆನ್ಸರ್ ಈಸ್ ಆಪ್ಷನ್ ಡಿ, ಫಿಲಿಪೈನ್ಸ್. ಬ್ರಹ್ಮೋಸ್ ಕ್ರೂಸ್ ಮಿಸೈಲ್ ಸೇರಿದಂತೆ ರಕ್ಷಣಾ ಸಾಮಗ್ರಿಗಳ ಪೂರೈಕೆಗಾಗಿ ಭಾರತದೊಂದಿಗೆ ಫಿಲಿಪೈನ್ಸ್ ದೇಶ ಒಪ್ಪಂದಕ್ಕೆ ಸಹಿ ಹಾಕಿದೆ. ಸೊ ಫಿಲಿಪೈನ್ಸ್ ಬಗ್ಗೆ ನೋಡಿದ್ರೆ ಗೈಸ್, ಫಿಲಿಪೈನ್ಸ್ ಕ್ಯಾಪಿಟಲ್ ಮನಿಲಾ, and Philippines currency Philippine peso. Who has become the third cricketer to hit 6 sixes in 1 over in international cricket? Right answer is option B, Kieron Pollard. Kieron Pollard has become the third cricketer to hit 6 sixes in 1 over in international cricket. QS ವಿಶ್ವವಿದ್ಯಾಲಯ ಶ್ರೇಯಾಂಕ 2021 ರಲ್ಲಿ ಯಾವ ಯೂನಿವರ್ಸಿಟಿ ಅಗ್ರಸ್ಥಾನದಲ್ಲಿದೆ? ರೈಟ್ ಆನ್ಸರ್ ಈಸ್ ಆಪ್ಷನ್ ಡಿ, ಮ್ಯಾಸಚೂಸೆಟ್ಸ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ MIT USA. QS ವರ್ಲ್ಡ್ ಯೂನಿವರ್ಸಿಟಿ ರ್ಯಾಂಕಿಂಗ್ಸ್ 2021 ರಲ್ಲಿ MIT ಅಗ್ರಸ್ಥಾನದಲ್ಲಿದೆ. ಸೊ ಗೈಸ್, ಈ ಲಿಸ್ಟಲ್ಲಿ ಟಾಪ್ 3 ನೋಡೋದೆ, ಫಸ್ಟ್ MIT, ಸೆಕೆಂಡ್ ಸ್ಟ್ಯಾನ್ಫೋರ್ಡ್ ಯೂನಿವರ್ಸಿಟಿ US, ಥರ್ಡ್ ಯೂನಿವರ್ಸಿಟಿ ಆಫ್ ಕ್ಯಾಂಬ್ರಿಡ್ಜ್ ಯುನೈಟೆಡ್ ಕಿಂಗ್ಡಮ್. ಅಂಡ್ ಗೈಸ್, ಈ ಲಿಸ್ಟಲ್ಲಿ ಇಂಡಿಯನ್ ಇನ್ಸ್ಟಿಟ್ಯೂಟ್ಸ್ ನೋಡೋದೆ, ಫಸ್ಟ್ IIT ಬಾಂಬೆ 172 ರ್ಯಾಂಕಲ್ಲಿದೆ, ನೆಕ್ಸ್ಟ್ IISc ಬೆಂಗಳೂರು 185, ಅಂಡ್ ಲಾಸ್ಟ್ IIT Delhi 193. Who has been given the additional charge of Revenue Secretary of India? ಭಾರತದ ಕಂದಾಯ ಕಾರ್ಯದರ್ಶಿಯ ಅಡಿಷನಲ್ ಚಾರ್ಜ್ ಯಾರಿಗೆ ನೀಡಲಾಗಿದೆ? ರೈಟ್ ಆನ್ಸರ್ ಈಸ್ ಆಪ್ಷನ್ ಸಿ, ತರುಣ್ ಬಜಾಜ್. ಭಾರತದ ರೆವಿನ್ಯೂ ಸೆಕ್ರೆಟರಿಯ ಅಡಿಷನಲ್ ಚಾರ್ಜ್ ತರುಣ್ ಬಜಾಜ್ ಅವರಿಗೆ ನೀಡಲಾಗಿದೆ. ಸೊ ಭಾರತದ ವೇರಿಯಸ್ ಸೆಕ್ರೆಟರೀಸ್ ನೋಡೋದೇ ಗೈಸ್, ಫಸ್ಟ್ ಕ್ಯಾಬಿನೆಟ್ ಸೆಕ್ರೆಟರಿ ರಾಜೀವ್ ಗೌಬಾ, ಡಿಫೆನ್ಸ್ ಸೆಕ್ರೆಟರಿ ಅಜಯ್ ಕುಮಾರ್, ಹೋಮ್ ಸೆಕ್ರೆಟರಿ ಅಜಯ್ ಕುಮಾರ್ ಭಲ್ಲಾ, ಫಾರೆನ್ ಸೆಕ್ರೆಟರಿ ಹರ್ಷವರ್ಧನ್ ಶ್ರಿಂಗ್ಲಾ, ಎಕ್ಸ್ಪೆಂಡಿಚರ್ ಸೆಕ್ರೆಟರಿ TV ಸೋಮನಾಥನ್, ಅಂಡ್ ಭಾರತದ ರೆವೆನ್ಯೂ ಸೆಕ್ರೆಟರಿ ತರುಣ್ ಬಜಾಜ್. DRDO SFDR ತಂತ್ರಜ್ಞಾನದ ಯಶಸ್ವಿ ಪರೀಕ್ಷೆಯನ್ನು ನಡೆಸಿತು. ಇದನ್ನು ಲಾಂಗ್ ರೇಂಜ್ ಏರ್ ಟು ಏರ್ ಮಿಸೈಲ್ಸ್ ಅಭಿವೃದ್ಧಿಪಡಿಸಲು ಬಳಸಲಾಗುತ್ತದೆ. ಎಕ್ಸ್ಪಾಂಡ್ SFDR. ರೈಟ್ ಆನ್ಸರ್ ಈಸ್ ಆಪ್ಷನ್ ಎ, ಸಾಲಿಡ್ ಫ್ಯೂಲ್ ಡಕ್ಟೆಡ್ ರ್ಯಾಮ್ ಜೆಟ್. DRDO ಮಾರ್ಚ್ 5ರಂದು ಒಡಿಶಾ ಕರಾವಳಿಯ ಚಂಡೀಪುರದ ಇಂಟಿಗ್ರೇಟೆಡ್ ಟೆಸ್ಟ್ ರೇಂಜ್ನಿಂದ ಸಾಲಿಡ್ ಫ್ಯೂಲ್ ಡಕ್ಟೆಡ್ ರ್ಯಾಮ್ ಜೆಟ್ SFDR ತಂತ್ರಜ್ಞಾನದ ಯಶಸ್ವಿ ಹಾರಾಟ ಪರೀಕ್ಷೆಯನ್ನು ನಡೆಸಿತು. SFDRದು ಫುಲ್ ಫಾರ್ಮ್ ಗೈಸ್, ಸಾಲಿಡ್ ಫ್ಯೂಲ್ ಡಕ್ಟೆಡ್ ರ್ಯಾಮ್ ಜೆಟ್. ಅಂಡ್ ಗೈಸ್, ಈ ಟೆಕ್ನಾಲಜಿ DRDOಗೆ ಲಾಂಗ್ ರೇಂಜ್ ಏರ್ ಟು ಏರ್ ಮಿಸೈಲ್ಸ್ ಅಭಿವೃದ್ಧಿಪಡಿಸಲು ಸಹಾಯ ಮಾಡುತ್ತದೆ. ಸೊ DRDO ಬಗ್ಗೆ ನೋಡಿದ್ರೆ ಗೈಸ್, DRDOದು ಸ್ಥಾಪನೆ 1958ನಲ್ಲಿ ಆಗಿದೆ. ಅಂಡ್ DRDOದು ಚೇರ್ಪರ್ಸನ್ ಡಾಕ್ಟರ್ G ಸತೀಶ್ ರೆಡ್ಡಿ. ವರ್ಚುವಲ್ ಪ್ಲಾಟ್ಫಾರ್ಮ್ನಲ್ಲಿ ನವದೆಹಲಿ ವಿಶ್ವ ಪುಸ್ತಕ ಮೇಳ 2021 ಅನ್ನು ಆಯೋಜಿಸಲಾಗಿದೆ. ಅಂಡ್ ಈ ನವದೆಹಲಿ ವಿಶ್ವ ಪುಸ್ತಕ ಮೇಳದ ವಿಷಯವೇನು? ವಾಟ್ ಈಸ್ ದ ಥೀಮ್ ಆಫ್ ನ್ಯೂ ಡೆಲ್ಲಿ ವರ್ಲ್ಡ್ ಬುಕ್ ಫೇರ್ 2021? ರೈಟ್ ಆನ್ಸರ್ ಈಸ್ ಆಪ್ಷನ್ ಎ, ನ್ಯಾಷನಲ್ ಎಜುಕೇಷನ್ ಪಾಲಿಸಿ 2020. ನವದೆಹಲಿ
ವರ್ಲ್ಡ್ ಬುಕ್ ಫೇರ್ 2021 ಥೀಮ್ ನ್ಯಾಷನಲ್ ಎಜುಕೇಷನ್ ಪಾಲಿಸಿ 2020. ನವದೆಹಲಿ ವರ್ಲ್ಡ್ ಬುಕ್ ಫೇರ್ ಅನ್ನು ಕೇಂದ್ರ ಶಿಕ್ಷಣ ಸಚಿವ ರಮೇಶ್ ಪೋಖ್ರಿಯಾಲ್ ಅವರು ನವದೆಹಲಿಯಲ್ಲಿ ಮಾರ್ಚ್ 5ರಂದು ವಿಡಿಯೋ ಕಾನ್ಫರೆನ್ಸಿಂಗ್ ಮೂಲಕ ಉದ್ಘಾಟಿಸಿದರು. ಭಾರತದ ಸ್ವಾತಂತ್ರ್ಯದ 75 ವರ್ಷಗಳ ನೆನಪಿಗಾಗಿ ನೀತಿಗಳು ಮತ್ತು ಮಾರ್ಗಸೂಚಿಗಳನ್ನು ರೂಪಿಸಲು ಕೇಂದ್ರವು 259 ಸದಸ್ಯರ ಉನ್ನತ ಮಟ್ಟದ ರಾಷ್ಟ್ರೀಯ ಸಮಿತಿಯನ್ನು ರಚಿಸಿದೆ. ಈ ಸಮಿತಿಯ ಮುಖ್ಯಸ್ಥರು ಯಾರು? ರೈಟ್ ಆನ್ಸರ್ ಈಸ್ ಆಪ್ಷನ್ ಸಿ, ನರೇಂದ್ರ ಮೋದಿ. ಭಾರತದ ಸ್ವಾತಂತ್ರ್ಯದ 75 ವರ್ಷಗಳ ನೆನಪಿಗಾಗಿ ನೀತಿಗಳು ಮತ್ತು ಮಾರ್ಗಸೂಚಿಗಳನ್ನು ರೂಪಿಸಲು ಕೇಂದ್ರವು 259 ಸದಸ್ಯರ ಉನ್ನತ ಮಟ್ಟದ ರಾಷ್ಟ್ರೀಯ ಸಮಿತಿಯನ್ನು ರಚಿಸಿದೆ. ಈ ಸಮಿತಿಯ ಮುಖ್ಯಸ್ಥರು ಪ್ರೈಮ್ ಮಿನಿಸ್ಟರ್ ನರೇಂದ್ರ ಮೋದಿ. ಅಂಡ್ ಗೈಸ್, ನರೇಂದ್ರ ಮೋದಿ ಅವರು ಭಾರತದ ಸ್ವಾತಂತ್ರ್ಯದ 75 ವರ್ಷಗಳ ನೆನಪಿಗಾಗಿ ಆಜಾದಿ ಕಾ ಅಮೃತ್ ಮಹೋತ್ಸವ್ ಎಂಬ ಕಾರ್ಯಕ್ರಮವನ್ನು ಪ್ರಾರಂಭಿಸಿದ್ದಾರೆ. ಖಾಸಗಿ ವಲಯದ ಉದ್ಯೋಗಗಳಲ್ಲಿ ಸ್ಥಳೀಯರಿಗೆ 75% ಮೀಸಲಾತಿ ನೀಡುವ ಮಸೂದೆಯನ್ನು ಯಾವ ರಾಜ್ಯ ಸರ್ಕಾರ ಅಂಗೀಕರಿಸಿದೆ? ರೈಟ್ ಆನ್ಸರ್ ಈಸ್ ಆಪ್ಷನ್ ಸಿ, ಹರಿಯಾಣ. ಪ್ರೈವೇಟ್ ಸೆಕ್ಟರ್ನಲ್ಲಿ ಸ್ಥಳೀಯರಿಗೆ 75% ಮೀಸಲಾತಿ ನೀಡುವ ಮಸೂದೆಯನ್ನು ಹರಿಯಾಣ ರಾಜ್ಯ ಸರ್ಕಾರ ಅಂಗೀಕರಿಸಿದೆ. ಹರಿಯಾಣದ ಬಗ್ಗೆ ಹೇಳೋದು ಗೈಸ್, ಹರಿಯಾಣದ ಮುಖ್ಯಮಂತ್ರಿ ಮನೋಹರ್ ಲಾಲ್ ಖಟ್ಟರ್ ಅಂಡ್ ಹರಿಯಾಣದ ಗವರ್ನರ್ ಸತ್ಯದೇವ್ ನಾರಾಯಣ್ ಆರ್ಯ 22ನೇ ಕಾಮನ್ವೆಲ್ತ್ ಟೇಬಲ್ ಟೆನ್ನಿಸ್ ಚಾಂಪಿಯನ್ಶಿಪ್ 2021 ಅನ್ನು ಯಾವ ನಗರ ಆಯೋಜಿಸುತ್ತದೆ? ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ, ಪಂಚ್ಕುಲಾ, ಹರಿಯಾಣ. 22ನೇ ಕಾಮನ್ವೆಲ್ತ್ ಟೇಬಲ್ ಟೆನ್ನಿಸ್ ಚಾಂಪಿಯನ್ಶಿಪ್ 2021 ಅನ್ನು ಪಂಚ್ಕುಲಾ, ಹರಿಯಾಣದಲ್ಲಿ ಆಯೋಜಿಸಲಾಗುವುದು. ಯುಎಸ್ ಸಿಬ್ಬಂದಿ ನಿರ್ವಹಣಾ ವಿಭಾಗದ ಮುಖ್ಯಸ್ಥರಾಗಿ ಯಾರನ್ನು ಹೆಸರಿಸಲಾಗಿದೆ? ರೈಟ್ ಆನ್ಸರ್ ಈಸ್ ಆಪ್ಷನ್ ಸಿ, ಕಿರಣ್ ಅಹುಜಾ. ಯುಎಸ್ ಸಿಬ್ಬಂದಿ ನಿರ್ವಹಣಾ ವಿಭಾಗದ ಮುಖ್ಯಸ್ಥರಾಗಿ ಇಂಡಿಯನ್ ಅಮೆರಿಕನ್ ಕಿರಣ್ ಅಹುಜಾ ಅವರನ್ನು ನೇಮಿಸಲಾಗಿದೆ. ಭಾರತದ ಮೊದಲನೇ ಟಾಯ್ ಕ್ಲಸ್ಟರ್ ಅನ್ನು ಯಾವ ರಾಜ್ಯದಲ್ಲಿ ಸ್ಥಾಪಿಸಲಾಗುವುದು? ರೈಟ್ ಆನ್ಸರ್ ಈಸ್ ಆಪ್ಷನ್ ಎ, ಕರ್ನಾಟಕ. ಭಾರತದ ಮೊದಲನೇ ಟಾಯ್ ಕ್ಲಸ್ಟರ್ ಅನ್ನು ಕರ್ನಾಟಕದ ಕೊಪ್ಪಳ ಜಿಲ್ಲೆಯಲ್ಲಿ ಸ್ಥಾಪಿಸಲಾಗುವುದು. IPL 2021 ಡ್ಯಾಶ್ ರಿಂದ ನಡೆಯಲಿದೆ. ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ, 9th ಏಪ್ರಿಲ್. IPL 2021 ಏಪ್ರಿಲ್ 9 ರಿಂದ ನಡೆಯಲಿದೆ. ಸೊ IPLs ಬಗ್ಗೆ ನೋಡೋದು ಗೈಸ್, IPL ವಿಲ್ ಸ್ಟಾರ್ಟ್ ಆನ್ 9th ಏಪ್ರಿಲ್ ಅಂಡ್ ಫೈನಲ್ಸ್ ಗೈಸ್ 30th ಮೇ ವರ್ಲ್ಡ್ಸ್ ಲಾರ್ಜೆಸ್ಟ್ ಕ್ರಿಕೆಟ್ ಸ್ಟೇಡಿಯಂ ನರೇಂದ್ರ ಮೋದಿ ಸ್ಟೇಡಿಯಂನಲ್ಲಿ ಆಯೋಜಿಸಲಾಗುವುದು. ಸೊ IPLದು ಟೈಟಲ್ ಸ್ಪಾನ್ಸರ್ ಗೈಸ್ ವಿವೋ ಅಂಡ್ ಫಸ್ಟ್ ಮ್ಯಾಚ್ ಗೈಸ್ MI ವರ್ಸಸ್ RCB. 2021 ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ವಿಷಯ ಯಾವುದು? ವಾಟ್ ಈಸ್ ದ ಥೀಮ್ ಆಫ್ ಇಂಟರ್ನ್ಯಾಷನಲ್ ವುಮೆನ್ಸ್ ಡೇ 2021? ರೈಟ್ ಆನ್ಸರ್ ಈಸ್ ಆಪ್ಷನ್ ಡಿ, ವುಮನ್ ಇನ್ ಲೀಡರ್ಶಿಪ್ ಅಚೀವಿಂಗ್ ಆನ್ ಈಕ್ವಲ್ ಫ್ಯೂಚರ್ ಇನ್ ಕೋವಿಡ್-19 ವರ್ಲ್ಡ್. ಪ್ರತಿ ವರ್ಷ ಮಾರ್ಚ್ 8ರಂದು ಇಂಟರ್ನ್ಯಾಷನಲ್ ವುಮೆನ್ಸ್ ಡೇ ಅನ್ನು ಆಚರಿಸಲಾಗುತ್ತದೆ. ಅಂಡ್ ಗೈಸ್, 2021 ಇಂಟರ್ನ್ಯಾಷನಲ್ ವುಮೆನ್ಸ್ ಡೇ ಥೀಮ್ ವುಮನ್ ಇನ್ ಲೀಡರ್ಶಿಪ್ ಅಚೀವಿಂಗ್ ಆನ್ ಈಕ್ವಲ್ ಫ್ಯೂಚರ್ ಇನ್ ಕೋವಿಡ್-19 ವರ್ಲ್ಡ್. ಅಂಡ್ ಗೈಸ್, ಪ್ರತಿ ವರ್ಷ ಇಂಟರ್ನ್ಯಾಷನಲ್ ಮೆನ್ಸ್ ಡೇ ನವೆಂಬರ್ 19ರಂದು ಆಚರಿಸಲಾಗುತ್ತದೆ. ಖ್ಯಾತ ಕವಿ ಲಕ್ಷ್ಮೀನಾರಾಯಣ್ ಭಟ್ ಅವರು ಇತ್ತೀಚೆಗೆ ನಿಧನರಾದರು. ಅವರು ಯಾವ ಭಾಷೆಯ ಪ್ರಸಿದ್ಧ ಕವಿ? ರೈಟ್ ಆನ್ಸರ್ ಈಸ್ ಆಪ್ಷನ್ ಡಿ, ಕನ್ನಡ. ಖ್ಯಾತ ಕನ್ನಡ ಕವಿ, ವಿಮರ್ಶಕ ಮತ್ತು ಟ್ರಾನ್ಸ್ಲೇಟರ್ NS ಲಕ್ಷ್ಮೀನಾರಾಯಣ್ ಭಟ್ ಅವರು ಇತ್ತೀಚೆಗೆ ನಿಧನರಾದರು. ಅಂಡ್ ಗೈಸ್, ಕನ್ನಡ ಸಾಹಿತ್ಯ ಜಗತ್ತಿನಲ್ಲಿ NSL ಎಂದು ಜನಪ್ರಿಯವಾಗಿರುವ ಅವರು 1936ರಲ್ಲಿ ಶಿವಮೊಗ್ಗ ಜಿಲ್ಲೆಯಲ್ಲಿ ಜನಿಸಿದರು. ಅಂಡ್ ಗೈಸ್, ಲಕ್ಷ್ಮೀನಾರಾಯಣ ಅವರು ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಮತ್ತು ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಹಾಗೂ ಹಲವಾರು ಪ್ರಶಸ್ತಿಗಳನ್ನು ಗೆದ್ದಿದ್ದಾರೆ. ಏಷ್ಯಾ ಪೆಸಿಫಿಕ್ ಗ್ರಾಮೀಣ ಮತ್ತು ಕೃಷಿ ಸಾಲ ಸಂಘದ ಅಧ್ಯಕ್ಷರಾಗಿ ಯಾರು ಅಧಿಕಾರ ವಹಿಸಿಕೊಂಡಿದ್ದಾರೆ? ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ, ಗೋವಿಂದ ರಾಜುಲು ಚಿಂತಾಲ. ಏಷ್ಯಾ ಪೆಸಿಫಿಕ್ ಗ್ರಾಮೀಣ ಮತ್ತು ಕೃಷಿ ಸಾಲ ಸಂಘದ ಅಧ್ಯಕ್ಷರಾಗಿ ಗೋವಿಂದ ರಾಜುಲು ಚಿಂತಾಲ ಅವರು ಅಧಿಕಾರ ವಹಿಸಿಕೊಂಡಿದ್ದಾರೆ. EPRACAದು ಫುಲ್ ಫಾರ್ಮ್ ಗೈಸ್, ಏಷ್ಯಾ ಪೆಸಿಫಿಕ್ ರೂರಲ್ ಅಂಡ್ ಅಗ್ರಿಕಲ್ಚರಲ್ ಕ್ರೆಡಿಟ್ ಅಸೋಸಿಯೇಷನ್. EPRACAದು ಸ್ಥಾಪನೆ 1977ನಲ್ಲಿ ಆಗಿದೆ ಅಂಡ್ ಹೆಡ್ ಕ್ವಾರ್ಟರ್ಸ್ ಬ್ಯಾಂಕಾಕ್, ಥೈಲ್ಯಾಂಡ್ನಲ್ಲಿದೆ. ಯಾವ ಕಂಪನಿ ವುಮನ್ ವಿಲ್ ವೆಬ್ ಪ್ಲಾಟ್ಫಾರ್ಮ್ ಅನ್ನು ಪ್ರಾರಂಭಿಸಿದೆ? ರೈಟ್ ಆನ್ಸರ್ ಈಸ್ ಆಪ್ಷನ್ ಡಿ, ಗೂಗಲ್. ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಸಂದರ್ಭದಲ್ಲಿ ಗೂಗಲ್ ವುಮನ್ ಆಂಟರ್ಪ್ರಿನರ್ಸ್ನ ಎನ್ಕರೇಜ್ ಮಾಡಲು ವುಮನ್ ವಿಲ್ ವೆಬ್ ಪ್ಲಾಟ್ಫಾರ್ಮ್ ಅನ್ನು ಪ್ರಾರಂಭಿಸಿದೆ. ಸೊ ಗೂಗಲ್ ಬಗ್ಗೆ ನೋಡಿದ ಗೈಸ್, ಗೂಗಲ್ದು ಪ್ರಸ್ತುತ CEO ಸುಂದರ್ ಪಿಚಾಯ್. ಗ್ಲೆನ್ಮಾರ್ಕ್ ಫಾರ್ಮಾಸ್ಯೂಟಿಕಲ್ಸ್ನ ಬ್ರ್ಯಾಂಡ್ ಅಂಬಾಸಿಡರ್ ಆಗಿ ಯಾರು ನೇಮಕಗೊಂಡಿದ್ದಾರೆ? ರೈಟ್ ಆನ್ಸರ್ ಈಸ್ ಆಪ್ಷನ್ ಡಿ, ರೋಹಿತ್ ಶರ್ಮಾ. ಇಂಡಿಯನ್ ಕ್ರಿಕೆಟರ್ ರೋಹಿತ್ ಶರ್ಮಾ ಅವರು ಗ್ಲೆನ್ಮಾರ್ಕ್ ಫಾರ್ಮಾಸ್ಯೂಟಿಕಲ್ಸ್ನ ಬ್ರ್ಯಾಂಡ್ ಅಂಬಾಸಿಡರ್ ಆಗಿ ನೇಮಕಗೊಂಡಿದ್ದಾರೆ. ಇರಾನಿನ ಬಂದರಿನ ಕಡೆಗೆ ಭಾರತದ ಕಾರ್ಯತಂತ್ರದ ಮಹತ್ವವನ್ನು ಪ್ರದರ್ಶಿಸಲು ಮೊದಲನೇ ಚಾಬಹಾರ್ ದಿನವನ್ನು ಯಾವಾಗ ಆಚರಿಸಲಾಯಿತು? ರೈಟ್ ಆನ್ಸರ್ ಈಸ್
ಆಪ್ಷನ್ ಡಿ ಮಾರ್ಚ್ 4 ಇರಾನಿನ ಬಂದರಿನ ಕಡೆಗೆ ಸ್ಟ್ರಾಟಜಿಕ್ ಇಂಪಾರ್ಟೆನ್ಸ್ ಅನ್ನು ಕಾರ್ಯತಂತ್ರದ ಮಹತ್ವವನ್ನು ಪ್ರದರ್ಶಿಸಲು ಮೊದಲನೇ ಚಾಬಾರ್ ದಿನವನ್ನು ಮಾರ್ಚ್ 4 ರಂದು ಆಚರಿಸಲಾಯಿತು. ಜನ ಔಷಧಿ ದಿವಸ್ 2021ರ ವಿಷಯ ಯಾವುದು? ರೈಟ್ ಆನ್ಸರ್ ಈಸ್ ಆಪ್ಷನ್ ಡಿ ಜನ ಔಷಧಿ ಸೇವಾ ಬಿ ಅಂಡ್ ರೋಜ್ಗಾರ್ ಬಿ. ಜನ ಔಷಧಿ ಮೆಡಿಸಿನ್ಸ್ ಬಗ್ಗೆ ಅವೇರ್ನೆಸ್ ಜಾಗೃತಿ ಮೂಡಿಸಲು ಪ್ರತಿ ವರ್ಷ ಮಾರ್ಚ್ 7 ರಂದು ಜನ ಔಷಧಿ ದಿವಸ್ ಅನ್ನು ಆಚರಿಸಲಾಗುತ್ತದೆ. ಅಂಡ್ ಗೈಸ್ 2021ರ ಜನ ಔಷಧಿ ದಿವಸ್ ಥೀಮ್ ಜನ ಔಷಧಿ ಸೇವಾ ಬಿ ಅಂಡ್ ರೋಜ್ಗಾರ್ ಬಿ. ಭಾರತದ ಮೊಟ್ಟ ಮೊದಲ ಟ್ರಾನ್ಸ್ಜೆಂಡರ್ ಕಮ್ಯುನಿಟಿ ಡೆಸ್ಕ್ ಅನ್ನು ಯಾವ ನಗರದಲ್ಲಿ ಸ್ಥಾಪಿಸಲಾಗಿದೆ? ರೈಟ್ ಆನ್ಸರ್ ಈಸ್ ಆಪ್ಷನ್ ಸಿ ಹೈದರಾಬಾದ್. ಭಾರತದ ಮೊಟ್ಟ ಮೊದಲ ಫಸ್ಟ್ ಎವರ್ ಟ್ರಾನ್ಸ್ಜೆಂಡರ್ ಕಮ್ಯುನಿಟಿ ಡೆಸ್ಕ್ ಅನ್ನು ಸೈಬರಾಬಾದ್ ಪೊಲೀಸರು ತೆಲಂಗಾಣದ ಹೈದರಾಬಾದ್ನ ಗಾಚಿಬೌಲಿ ಪೊಲೀಸ್ ಠಾಣೆಯಲ್ಲಿ ಪ್ರಾರಂಭಿಸಿದ್ದಾರೆ. ಜಸ್ಟಿಸ್ ಅಂಶುಮನ್ ಸಿಂಗ್ ಇತ್ತೀಚೆಗೆ ನಿಧನರಾದರು. ಅವರು ಯಾವ ರಾಜ್ಯದ ಮಾಜಿ ರಾಜ್ಯಪಾಲರಾಗಿದ್ದರು? ರೈಟ್ ಆನ್ಸರ್ ಈಸ್ ಆಪ್ಷನ್ ಸಿ ರಾಜಸ್ಥಾನ್. ಜಸ್ಟಿಸ್ ಅಂಶುಮನ್ ಸಿಂಗ್ ಅವರು ಇತ್ತೀಚೆಗೆ ನಿಧನರಾದರು. ಅಂಡ್ ಗೈಸ್ ಅವರು ರಾಜಸ್ಥಾನ್ ರಾಜ್ಯದ ಮಾಜಿ ರಾಜ್ಯಪಾಲರಾಗಿದ್ದರು. ಹೂ ಹ್ಯಾಸ್ ಬಿನ್ ನೇಮ್ಡ್ ICC ಮೆನ್ಸ್ ಪ್ಲೇಯರ್ ಆಫ್ ದ ಮಂತ್ ಫಾರ್ ಫೆಬ್ರವರಿ? ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ ರವಿಚಂದ್ರನ್ ಅಶ್ವಿನ್. ಇಂಡಿಯನ್ ಸ್ಪಿನ್ನರ್ ರವಿಚಂದ್ರನ್ ಅಶ್ವಿನ್ ಹ್ಯಾಸ್ ಬಿನ್ ನೇಮ್ಡ್ ಆಸ್ ICC ಮೆನ್ಸ್ ಪ್ಲೇಯರ್ ಆಫ್ ದ ಮಂತ್ ಫಾರ್ ಫೆಬ್ರವರಿ. ICC ಬಗ್ಗೆ ನೋಡಿದ ಗೈಸ್ ICCದು ಪ್ರಸ್ತುತ ಚೇರ್ಪರ್ಸನ್ ಗ್ರೆಗ್ ಬಾರ್ಕ್ಲೆ ಅಂಡ್ ICCದು ಹೆಡ್ ಕ್ವಾರ್ಟರ್ಸ್ ದುಬೈ UAE ನಲ್ಲಿದೆ. ಫೈನಲ್ನಲ್ಲಿ ಭಾರತೀಯ ಶಟ್ಲರ್ PV ಸಿಂಧು ಅವರನ್ನು ಸೋಲಿಸಿ 2021ರ ಸ್ವಿಸ್ ಓಪನ್ ಸೂಪರ್ 300 ರಲ್ಲಿ ಮಹಿಳಾ ಸಿಂಗಲ್ಸ್ ಪ್ರಶಸ್ತಿಯನ್ನು ಯಾರು ಗೆದ್ದಿದ್ದಾರೆ? ರೈಟ್ ಆನ್ಸರ್ ಈಸ್ ಆಪ್ಷನ್ ಎ ನೊಜೊಮಿ ಒಕುಹಾರಾ. ಫೈನಲ್ನಲ್ಲಿ ಭಾರತೀಯ ಶಟ್ಲರ್ PV ಸಿಂಧು ಅವರನ್ನು ಸೋಲಿಸಿ 2021 ಸ್ವಿಸ್ ಓಪನ್ ಸೂಪರ್ 300 ರಲ್ಲಿ ಮಹಿಳಾ ಸಿಂಗಲ್ಸ್ ಪ್ರಶಸ್ತಿಯನ್ನು ಜಪಾನಿನ ನೊಜೊಮಿ ಒಕುಹಾರಾ ಅವರು ಗೆದ್ದಿದ್ದಾರೆ. ಸೊ ಸ್ವಿಸ್ ಓಪನ್ದು ವಿನ್ನರ್ಸ್ ನೋಡೋದು ಗೈಸ್, ಮೆನ್ಸ್ ಸಿಂಗಲ್ಸ್ ವಿನ್ನರ್ ವಿಕ್ಟರ್ ಎಕ್ಸೆಲ್ಸನ್ ಫ್ರಮ್ ಡೆನ್ಮಾರ್ಕ್ ಅಂಡ್ ವುಮನ್ ಸಿಂಗಲ್ಸ್ ನೊಜೊಮಿ ಒಕುಹಾರಾ. ಮಹಿಳಾ ಉದ್ಯಮಿಗಳಿಗಾಗಿ ಯಾವ ಬ್ಯಾಂಕ್ ಸ್ಟಾರ್ಟ್ಅಪ್ ಉನ್ನತಿ ಎಂಬ ಕಾರ್ಯಕ್ರಮವನ್ನು ಪ್ರಾರಂಭಿಸಿದೆ? ರೈಟ್ ಆನ್ಸರ್ ಈಸ್ ಆಪ್ಷನ್ ಸಿ HDFC ಬ್ಯಾಂಕ್. ವುಮನ್ ಎಂಟರ್ಪ್ರಿನರ್ಸ್ನ ಬೆಂಬಲಿಸಲು HDFC ಬ್ಯಾಂಕ್ ಸ್ಮಾರ್ಟ್ಅಪ್ ಉನ್ನತಿ ಎಂಬ ಕಾರ್ಯಕ್ರಮವನ್ನು ಪ್ರಾರಂಭಿಸಿದೆ. HDFC ಬ್ಯಾಂಕ್ ಬಗ್ಗೆ ನೋಡೋದು ಗೈಸ್, HDFC ಬ್ಯಾಂಕ್ದು ಪ್ರಸ್ತುತ CEO ಶಶಿಧರ್ ಜಗದೀಶನ್ ಅಂಡ್ HDFC ಬ್ಯಾಂಕ್ದು ಹೆಡ್ ಕ್ವಾರ್ಟರ್ಸ್ ಮುಂಬೈನಲ್ಲಿದೆ. ತ್ರಿವೇಂದ್ರ ಸಿಂಗ್ ರಾವತ್ ಇತ್ತೀಚೆಗೆ ಯಾವ ರಾಜ್ಯದ ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ನೀಡಿದ್ದಾರೆ? ರೈಟ್ ಆನ್ಸರ್ ಈಸ್ ಆಪ್ಷನ್ ಡಿ ಉತ್ತರಾಖಂಡ್. ಉತ್ತರಾಖಂಡದ ಮುಖ್ಯಮಂತ್ರಿ ತ್ರಿವೇಂದ್ರ ಸಿಂಗ್ ರಾವತ್ ಅವರು ಇತ್ತೀಚೆಗೆ ರಾಜೀನಾಮೆ ನೀಡಿದ್ದಾರೆ. ಅಂಡ್ ಗೈಸ್ ಉತ್ತರಾಖಂಡ್ನ ಹೊಸ ಮುಖ್ಯಮಂತ್ರಿ ತೀರತ್ ಸಿಂಗ್ ರಾವತ್ ಅಂಡ್ ಉತ್ತರಾಖಂಡ್ದು ಗವರ್ನರ್ ಬೇಬಿ ರಾಣಿ ಮೌರ್ಯ. ದಿ ಫ್ರಂಟಿಯರ್ ಗಾಂಧಿ ಮೈ ಲೈಫ್ ಅಂಡ್ ಸ್ಟ್ರಗಲ್ ಯಾವ ಸ್ವಾತಂತ್ರ್ಯ ಹೋರಾಟಗಾರನ ಆತ್ಮಚರಿತ್ರೆಯ ಇಂಗ್ಲಿಷ್ ಅನುವಾದವಾಗಿದೆ? ರೈಟ್ ಆನ್ಸರ್ ಈಸ್ ಆಪ್ಷನ್ ಸಿ ಖಾನ್ ಅಬ್ದುಲ್ ಗಫಾರ್ ಖಾನ್. ಫ್ರೀಡಮ್ ಫೈಟರ್ ಖಾನ್ ಅಬ್ದುಲ್ ಗಫಾರ್ ಖಾನ್ ಅವರ ಆಟೋಬಯೋಗ್ರಫಿ ದಿ ಫ್ರಂಟಿಯರ್ ಗಾಂಧಿ ಮೈ ಲೈಫ್ ಅಂಡ್ ಸ್ಟ್ರಗಲ್ ಇತ್ತೀಚೆಗೆ ಬಿಡುಗಡೆಯಾಗಿದೆ. ಅಂಡ್ ಗೈಸ್ ಖಾನ್ ಅಬ್ದುಲ್ ಗಫಾರ್ ಖಾನ್ ಅವರಿಗೆ 1987 ರಲ್ಲಿ ಭಾರತ್ ರತ್ನ ಪ್ರಶಸ್ತಿ ನೀಡಲಾಯಿತು ಅಂಡ್ ಹಿ ವಾಸ್ ದ ಫಸ್ಟ್ ನಾನ್ ಇಂಡಿಯನ್ ಟು ರಿಸೀವ್ ಭಾರತ್ ರತ್ನ ಅವಾರ್ಡ್. ಡೈನಸ್ಟಿ ಟು ಡೆಮೋಕ್ರಸಿ ದಿ ಅನ್ಟೋಲ್ಡ್ ಸ್ಟೋರಿ ಆಫ್ ಸ್ಮೃತಿ ಇರಾನಿ ಟ್ರಯಂಪ್ ಪುಸ್ತಕದ ಲೇಖಕರು ಯಾರು? ರೈಟ್ ಆನ್ಸರ್ ಈಸ್ ಆಪ್ಷನ್ ಎ ಅನಂತ್ ವಿಜಯ್. ಅನಂತ್ ವಿಜಯ್ ಅವರು ಡೈನಸ್ಟಿ ಟು ಡೆಮೋಕ್ರಸಿ ದಿ ಅನ್ಟೋಲ್ಡ್ ಸ್ಟೋರಿ ಆಫ್ ಸ್ಮೃತಿ ಇರಾನೀಸ್ ಟ್ರಯಂಪ್ ಎಂಬ ಪುಸ್ತಕದ ಲೇಖಕರಾಗಿದ್ದಾರೆ. CISF ರೈಸಿಂಗ್ ದಿನವನ್ನು ಭಾರತದಲ್ಲಿ ಪ್ರತಿ ವರ್ಷ ಡ್ಯಾಶ್ ರಂದು ಆಚರಿಸಲಾಗುತ್ತದೆ. ರೈಟ್ ಆನ್ಸರ್ ಈಸ್ ಆಪ್ಷನ್ ಡಿ ಮಾರ್ಚ್ 10. ಪ್ರತಿ ವರ್ಷ ಮಾರ್ಚ್ 10 ರಂದು CISF ರೈಸಿಂಗ್ ಡೇ ಅನ್ನು ಆಚರಿಸಲಾಗುತ್ತದೆ. ಅಂಡ್ ಗೈಸ್ CISF ಅನ್ನು 1969 ರಲ್ಲಿ ಭಾರತದ ಸಂಸತ್ತಿನ ಕಾಯ್ದೆಯಡಿ ಸ್ಥಾಪಿಸಲಾಯಿತು ಅಂಡ್ ಇದು ಕೇಂದ್ರ ಗೃಹ ಸಚಿವಾಲಯ ಮತ್ತು ಅದರ ಅಡಿಯಲ್ಲಿ ಕಾರ್ಯನಿರ್ವಹಿಸುತ್ತದೆ. ಸೊ CISF ಬಗ್ಗೆ ನೋಡಿ ಗೈಸ್, CISFದು ಫುಲ್ ಫಾರ್ಮ್ ಸೆಂಟ್ರಲ್ ಇಂಡಸ್ಟ್ರಿಯಲ್ ಸೆಕ್ಯೂರಿಟಿ ಫೋರ್ಸ್ ಅಂಡ್ CISFದು ಪ್ರಸ್ತುತ ಡೈರೆಕ್ಟರ್ ಜನರಲ್ ಸುಬೋಧ್ ಕುಮಾರ್ ಜೈಸ್ವಾಲ್. 2020ರ ಪ್ರತಿಷ್ಠಿತ ಟಾಪ್ 20 ಗ್ಲೋಬಲ್ ವುಮನ್ ಆಫ್ ಎಕ್ಸಲೆನ್ಸ್ ಪ್ರಶಸ್ತಿಗೆ ಯಾರು ಆಯ್ಕೆ ಆಗಿದ್ದಾರೆ? ರೈಟ್ ಆನ್ಸರ್ ಈಸ್ ಆಪ್ಷನ್ ಸಿ ತಮಿಳ್ಸಾಯಿ ಸೌಂದರರಾಜನ್. ವುಮನ್ ಎಂಪವರ್ಮೆಂಟ್ಗೆ ಮಾಡಿದ ಕೆಲಸಕ್ಕಾಗಿ 2020ರ ಪ್ರತಿಷ್ಠಿತ ಟಾಪ್ 20 ಗ್ಲೋಬಲ್ ವುಮನ್ ಆಫ್ ಎಕ್ಸಲೆನ್ಸ್ ಪ್ರಶಸ್ತಿಗೆ ತೆಲಂಗಾಣದ ಗವರ್ನರ್ ತಮಿಳ್ಸಾಯಿ ಸುಂದರರಾಜನ್ ಅವರು ಆಯ್ಕೆ ಆಗಿದ್ದಾರೆ. ನೇಮ್ ದ ಪ್ಲೇಯರ್ ಹೂ ಹ್ಯಾಸ್ ವಾನ್ BBC ಇಂಡಿಯನ್ ಸ್ಪೋರ್ಟ್ಸ್ ವುಮನ್ ಆಫ್ ದ ಇಯರ್ ಅವಾರ್ಡ್ ಫಾರ್ 2021. ರೈಟ್ ಆನ್ಸರ್ ಈಸ್ ಆಪ್ಷನ್ ಸಿ ಕೊನೆರು ಹಂಪಿ. ಕೊನೆರು ಹಂಪಿ ಅವರು 2021ರ BBC ಇಂಡಿಯನ್ ಸ್ಪೋರ್ಟ್ಸ್ ವುಮನ್ ಆಫ್ ದ ಇಯರ್ ಅವಾರ್ಡ್ ಗೆದ್ದಿದ್ದಾರೆ. ಹೆರಿಟೇಜ್ ಫೌಂಡೇಶನ್ 2021ರ ಆರ್ಥಿಕ ಸ್ವಾತಂತ್ರ್ಯ ಸೂಚ್ಯಾಂಕದಲ್ಲಿ ಭಾರತದ ರ್ಯಾಂಕ್ ಎಷ್ಟು?
ರೈಟ್ ಆನ್ಸರ್ ಈಸ್ ಆಪ್ಷನ್ ಸಿ 121. 2021 ಆರ್ಥಿಕ ಸ್ವಾತಂತ್ರ್ಯ ಸೂಚ್ಯಂಕದಲ್ಲಿ ಎಕನಾಮಿಕ್ ಫ್ರೀಡಮ್ ಇಂಡೆಕ್ಸ್ 2021ರಲ್ಲಿ ಭಾರತ 121ನೇ ಸ್ಥಾನದಲ್ಲಿದೆ. 121. ಸೊ ಗೈಸ್, ಈ ಲಿಸ್ಟಲ್ಲಿ ಟಾಪ್ 3 ಕಂಟ್ರೀಸ್ ನೋಡೋದೆ ಫಸ್ಟ್ ಸಿಂಗಾಪುರ್, ಸೆಕೆಂಡ್ ನ್ಯೂಜಿಲೆಂಡ್ ಅಂಡ್ ಥರ್ಡ್ ಆಸ್ಟ್ರೇಲಿಯಾ. ಈ ಇಂಡೆಕ್ಸ್ ಅನ್ನು US ಕನ್ಸರ್ವೇಟಿವ್ ಥಿಂಕ್ ಟ್ಯಾಂಕ್ ದಿ ಹೆರಿಟೇಜ್ ಫೌಂಡೇಶನ್ ಪ್ರಕಟಿಸಿದೆ. ಸೊ ಎಕನಾಮಿಕ್ ಫ್ರೀಡಮ್ ಇಂಡೆಕ್ಸ್ 2021ರಲ್ಲಿ ಭಾರತದ ರ್ಯಾಂಕ್ 121. ಮೊಹಮ್ಮದ್ ಇಸೋಫ್ ಅವರು ಆಫ್ರಿಕನ್ ನಾಯಕತ್ವದಲ್ಲಿ ಸಾಧನೆಗಾಗಿ 2020 ಇಬ್ರಾಹಿಂ ಪ್ರಶಸ್ತಿ ಗೆದ್ದಿದ್ದಾರೆ. ಅವರು ಯಾವ ದೇಶದ ಅಧ್ಯಕ್ಷರು? ರೈಟ್ ಆನ್ಸರ್ ಈಸ್ ಆಪ್ಷನ್ ಸಿ ನೈಜರ್. ನೈಜರ್ನ ಅಧ್ಯಕ್ಷ ಮೊಹಮ್ಮದ್ ಇಸೋಫ್ ಅವರು ವಿಶ್ವದ ಅತಿ ದೊಡ್ಡ ನಾಯಕತ್ವ ಬಹುಮಾನವಾದ ಆಫ್ರಿಕನ್ ನಾಯಕತ್ವದಲ್ಲಿ ಸಾಧನೆಗಾಗಿ 2020 ಇಬ್ರಾಹಿಂ ಪ್ರಶಸ್ತಿಯನ್ನು ಗೆದ್ದಿದ್ದಾರೆ. ಅಂಡ್ ಗೈಸ್, ಈ ಪ್ರಶಸ್ತಿಯನ್ನು ವಿಶ್ವದ ಬಡ ಖಂಡದಲ್ಲಿ ಉತ್ತಮ ಆಡಳಿತವನ್ನು ಉತ್ತೇಜಿಸಲು ಸುಡಾನ್ ಬಿಲಿಯನಿಯರ್ ಮೋ ಇಬ್ರಾಹಿಂ ಅವರ ಪ್ರತಿಷ್ಠಾನವು 2006ರಲ್ಲಿ ಪ್ರಾರಂಭಿಸಿತು. ಸೊ ನೈಜರ್ ಬಗ್ಗೆ ನೋಡಿದ್ರೆ ಗೈಸ್, ನೈಜರ್ದು ಕ್ಯಾಪಿಟಲ್ ನಿಯಾಮೆ ಅಂಡ್ ನೈಜರ್ದು ಕರೆನ್ಸಿ ವೆಸ್ಟ್ ಆಫ್ರಿಕನ್ CFA ಫ್ರಾಂಕ್. ವಿಚ್ ಸ್ಟೇಟ್ ಹ್ಯಾಸ್ ಅನೌನ್ಸ್ಡ್ ದಿ ಇಯರ್ 2021 ಆಸ್ ಅ ಇಯರ್ ಆಫ್ ಎಜುಕೇಶನ್? 2021 ವರ್ಷವನ್ನು ಶಿಕ್ಷಣ ವರ್ಷವೆಂದು ಘೋಷಿಸಿದ ರಾಜ್ಯ ಯಾವುದು? ರೈಟ್ ಆನ್ಸರ್ ಈಸ್ ಆಪ್ಷನ್ ಎ ಅರುಣಾಚಲ್ ಪ್ರದೇಶ್. Arunachal Pradesh state has announced the year 2021 as the year of education. Arunachal Pradesh ಮುಖ್ಯಮಂತ್ರಿ ಪೇಮಾ ಖಂಡು and Arunachal Pradesh ಗವರ್ನರ್ BD ಮಿಶ್ರಾ ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್ ನೆರವಿನೊಂದಿಗೆ ಅಭಿವೃದ್ಧಿಪಡಿಸಿದ ಭಾರತದ ಮೊದಲನೇ ವಿಶ್ವ ಕೌಶಲ್ಯ ಕೇಂದ್ರ ಎಲ್ಲಿದೆ? ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ ಭುವನೇಶ್ವರ್, ಒಡಿಶಾ. ಒಡಿಶಾ ಕೌಶಲ್ಯ ಅಭಿವೃದ್ಧಿ ಯೋಜನೆಯಡಿ ಒಡಿಶಾದ ಮುಖ್ಯಮಂತ್ರಿ ನವೀನ್ ಪಟ್ನಾಯಕ್ ಅವರು ಭಾರತದ ಮೊದಲ ವಿಶ್ವ ಕೌಶಲ್ಯ ಕೇಂದ್ರವನ್ನು ಇತ್ತೀಚೆಗೆ ಭುವನೇಶ್ವರದಲ್ಲಿ ಉದ್ಘಾಟಿಸಿದರು. ಅಂಡ್ ಗೈಸ್, ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್ ADBಯ ನೆರವಿನೊಂದಿಗೆ ಈ ಕೇಂದ್ರವನ್ನು ಅಭಿವೃದ್ಧಿಪಡಿಸಲಾಗಿದೆ. ಹೂ ಹ್ಯಾಸ್ ಬಿನ್ ಅಪಾಯಿಂಟೆಡ್ ಆಸ್ ಅ ನ್ಯೂ ಚೀಫ್ ಸ್ಟ್ಯಾಟಿಸ್ಟಿಷಿಯನ್ ಆಫ್ ಇಂಡಿಯಾ? ರೈಟ್ ಆನ್ಸರ್ ಈಸ್ ಆಪ್ಷನ್ ಎ GP ಸಮಂತಾ. GP ಸಮಂತಾ ಹ್ಯಾಸ್ ಬಿನ್ ಅಪಾಯಿಂಟೆಡ್ ಆಸ್ ಅ ನ್ಯೂ ಚೀಫ್ ಸ್ಟ್ಯಾಟಿಸ್ಟಿಷಿಯನ್ ಆಫ್ ಇಂಡಿಯಾ. ಎಲ್ಲ ಫಾರ್ಮ್ಯಾಟ್ಸ್ನಲ್ಲಿ 10,000 ಅಂತಾರಾಷ್ಟ್ರೀಯ ರನ್ ಗಳಿಸಿದ ಮೊದಲ ಭಾರತೀಯ ಮಹಿಳಾ ಕ್ರಿಕೆಟರ್ ಯಾರು? ರೈಟ್ ಆನ್ಸರ್ ಈಸ್ ಆಪ್ಷನ್ ಎ ಮಿಥಾಲಿ ರಾಜ್. ಎಲ್ಲ ಫಾರ್ಮ್ಯಾಟ್ಸ್ನಲ್ಲಿ 10,000 ರನ್ಸ್ ಗಳಿಸಿದ ಮೊದಲ ಭಾರತೀಯ ಕ್ರಿಕೆಟರ್ ಮಿಥಾಲಿ ರಾಜ್. ಹೂ ಅಮಂಗ್ ದ ಫಾಲೋವಿಂಗ್ ವಾಸ್ ಅಪಾಯಿಂಟೆಡ್ ಆಸ್ ಅಡಿಷನಲ್ ಜಡ್ಜ್ ಆಫ್ ಕರ್ನಾಟಕ ಹೈಕೋರ್ಟ್ ಬೈ ಪ್ರೆಸಿಡೆಂಟ್ ರಾಮನಾಥ್ ಕೋವಿಂದ್? ಯಾರು ಕರ್ನಾಟಕ ಹೈಕೋರ್ಟ್ನ ಅಡಿಷನಲ್ ಜಡ್ಜ್ ಆಗಿ ನೇಮಕಗೊಂಡಿದ್ದಾರೆ? ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ ಮೊಹಮ್ಮದ್ ಗೌಸ್ ಕಾಮಲ್. ಕರ್ನಾಟಕ ಹೈಕೋರ್ಟ್ನ ಅಡಿಷನಲ್ ಜಡ್ಜ್ ಆಗಿ ಮೊಹಮ್ಮದ್ ಗೌಸ್ ಕಾಮಲ್ ಅವರು ನೇಮಕಗೊಂಡಿದ್ದಾರೆ. ಸೊ ಕರ್ನಾಟಕ ಹೈಕೋರ್ಟ್ ಬಗ್ಗೆ ನೋಡೋದು ಗೈಸ್, ಕರ್ನಾಟಕ ಹೈಕೋರ್ಟ್ದು ಸ್ಥಾಪನೆ 1884ನಲ್ಲಿ ಆಗಿದೆ. ಪ್ರಿನ್ಸಿಪಲ್ ಬೆಂಚ್ ಬೆಂಗಳೂರಿನಲ್ಲಿದೆ. ಅಡಿಷನಲ್ ಬೆಂಚಸ್ ಧಾರವಾಡ ಅಂಡ್ ಕಲಬುರ್ಗಿ. ನೆಕ್ಸ್ಟ್ ಗೈಸ್, ಕರ್ನಾಟಕ ಹೈಕೋರ್ಟ್ದು ಪ್ರೆಸೆಂಟ್ ಚೀಫ್ ಜಸ್ಟಿಸ್ ಅಭಯ್ ಶ್ರೀನಿವಾಸ್ ಓಕಾ. ಅಡಿಷನಲ್ ಜಡ್ಜ್ ಮೊಹಮ್ಮದ್ ಗೌಸ್ ಕಾಮಲ್. ಒನ್ ನೇಷನ್ ಒನ್ ರೇಷನ್ ಕಾರ್ಡ್ ಯೋಜನೆಯಡಿ ಯಾವ ಅಪ್ಲಿಕೇಶನ್ ಅನ್ನು ಪ್ರಾರಂಭಿಸಲಾಗಿದೆ? ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ ಮೇರಾ ರೇಷನ್ ಮೊಬೈಲ್ ಅಪ್ಲಿಕೇಶನ್. ದೇಶದಲ್ಲಿ ಒನ್ ನೇಷನ್ ಒನ್ ರೇಷನ್ ಕಾರ್ಡ್ ವ್ಯವಸ್ಥೆಯನ್ನು ಸುಗಮಗೊಳಿಸುವ ಸಲುವಾಗಿ ಹತ್ತಿರದ ರೇಷನ್ ಅಂಗಡಿಯನ್ನು ಗುರುತಿಸಲು ನಾಗರಿಕರಿಗೆ ಅನುಕೂಲವಾಗುವಂತೆ ಸರ್ಕಾರ ಮೇರಾ ರೇಷನ್ ಮೊಬೈಲ್ ಅಪ್ಲಿಕೇಶನ್ ಅನ್ನು ಪ್ರಾರಂಭಿಸಿದೆ. ಹೂ ಹ್ಯಾಸ್ ವಾನ್ ಸಾಹಿತ್ಯ ಅಕಾಡೆಮಿ ಅವಾರ್ಡ್ 2020 ಇನ್ ಇಂಗ್ಲಿಷ್ ಲ್ಯಾಂಗ್ವೇಜ್ ಫಾರ್ ದ ಪೊಯೆಟ್ರಿ ವೆನ್ ಗಾಡ್ ಈಸ್ ಅ ಟ್ರಾವೆಲರ್? ವೆನ್ ಗಾಡ್ ಈಸ್ ಅ ಟ್ರಾವೆಲರ್ ಕವನಕ್ಕಾಗಿ ಇಂಗ್ಲಿಷ್ ಭಾಷೆಯಲ್ಲಿ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ 2020 ಯಾರು ಗೆದ್ದಿದ್ದಾರೆ? ರೈಟ್ ಆನ್ಸರ್ ಈಸ್ ಆಪ್ಷನ್ ಎ ಅರುಂಧತಿ ಸುಬ್ರಹ್ಮಣ್ಯಂ. ವೆನ್ ಗಾಡ್ ಈಸ್ ಅ ಟ್ರಾವೆಲರ್ ಕವನಕ್ಕಾಗಿ ಇಂಗ್ಲಿಷ್ ಭಾಷೆಯಲ್ಲಿ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ 2020ಯನ್ನು ಅರುಂಧತಿ ಸುಬ್ರಹ್ಮಣ್ಯಂ ಅವರು ಗೆದ್ದಿದ್ದಾರೆ. ಹೂ ಹ್ಯಾಸ್ ವಾನ್ ಸಾಹಿತ್ಯ ಅಕಾಡೆಮಿ ಅವಾರ್ಡ್ 2020 ಇನ್ ಕನ್ನಡ ಲ್ಯಾಂಗ್ವೇಜ್ ಫಾರ್ ಶ್ರೀ ಬಾಹುಬಲಿ ಅಹಿಂಸಾ ದಿಗ್ವಿಜಯಂ? ಕನ್ನಡ ಭಾಷೆಯಲ್ಲಿ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ 2020 ಯಾರು ಗೆದ್ದಿದ್ದಾರೆ? ರೈಟ್ ಆನ್ಸರ್ ಈಸ್ ಆಪ್ಷನ್ ಸಿ ಎಂ ವೀರಪ್ಪ ಮೊಯ್ಲಿ. ಕಾಂಗ್ರೆಸ್ ಲೀಡರ್ ಅಂಡ್ ಇಂಡಿಯನ್ ಪೊಲಿಟಿಷಿಯನ್ ಎಂ ವೀರಪ್ಪ ಮೊಯ್ಲಿ ಅವರು ಕನ್ನಡ ಭಾಷೆಯಲ್ಲಿ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಯನ್ನು ಗೆದ್ದಿದ್ದಾರೆ. 2025ರವರೆಗೆ ಅಂತಾರಾಷ್ಟ್ರೀಯ ಒಲಿಂಪಿಕ್ ಸಮಿತಿಯ ಅಧ್ಯಕ್ಷರಾಗಿ ಯಾರು ಆಯ್ಕೆ ಆಗಿದ್ದಾರೆ? ರೈಟ್ ಆನ್ಸರ್ ಈಸ್ ಆಪ್ಷನ್ ಸಿ ಥಾಮಸ್ ಬಾಚ್. 2025ರವರೆಗೆ ಅಂತಾರಾಷ್ಟ್ರೀಯ ಒಲಿಂಪಿಕ್ ಸಮಿತಿಯ ಅಧ್ಯಕ್ಷರಾಗಿ ಥಾಮಸ್ ಬಾಚ್ ಅವರು ಮರು ಆಯ್ಕೆ ಆಗಿದ್ದಾರೆ. IOCದು ಫುಲ್ ಫಾರ್ಮ್ ಗೈಸ್ ಇಂಟರ್ನ್ಯಾಷನಲ್ ಒಲಿಂಪಿಕ್ ಕಮಿಟಿ. IOCದು ಹೆಡ್ ಕ್ವಾರ್ಟರ್ಸ್ ಲಾಸೆನ್ ಸ್ವಿಟ್ಜರ್ಲೆಂಡ್ನಲ್ಲಿದೆ. IOCದು ಸ್ಥಾಪನೆ 23 ಜೂನ್ 1894ನಲ್ಲಿ ಆಗಿದೆ. ಸೌಂಡಿಂಗ್ ರಾಕೆಟ್ RH-560 ಇತ್ತೀಚೆಗೆ ಇಸ್ರೋ ಉಡಾವಣೆ ಮಾಡಿತು. ಈ RH-560 ಇಸ್ರೋದ ಸೌಂಡಿಂಗ್ ರಾಕೆಟ್ಗಳ ಯಾವ ಸರಣಿಗೆ ಸೇರಿದೆ?
ರೈಟ್ ಆನ್ಸರ್ ಈಸ್ ಆಪ್ಷನ್ ಎ ರೋಹಿಣಿ. ಶ್ರೀಹರಿಕೋಟ ಸತೀಶ್ ಧಾವನ್ ಬಾಹ್ಯಾಕಾಶ ಕೇಂದ್ರದಿಂದ ಮಾರ್ಚ್ 12ರಂದು ಇಸ್ರೋ ಸೌಂಡಿಂಗ್ ರಾಕೆಟ್ RH-560 ಉಡಾಯಿಸಿತು. ಅಂಡ್ ಗೈಸ್, ತಟಸ್ಥ ಗಾಳಿ ಮತ್ತು ಪ್ಲಾಸ್ಮಾ ಡೈನಾಮಿಕ್ನಲ್ಲಿನ ವರ್ತನೆಯ ವ್ಯತ್ಯಾಸಗಳನ್ನು ಅಧ್ಯಯನ ಮಾಡುವುದು ಈ RH-560 ಉದ್ದೇಶವಾಗಿದೆ. ಅಂಡ್ ಗೈಸ್, ಇಸ್ರೋ ರೋಹಿಣಿ ಸೀರೀಸ್ ಎಂಬ ಸೌಂಡಿಂಗ್ ರಾಕೆಟ್ಗಳ ಸೀರೀಸ್ ಅನ್ನು ಅಭಿವೃದ್ಧಿಪಡಿಸಿದೆ. ಸೊ ಇದರಲ್ಲಿ ಇಂಪಾರ್ಟೆಂಟ್ ಗೈಸ್ RH-200, RH-300 ಅಂಡ್ RH-560. ಸೊ ಇದರಲ್ಲಿ ಗೈಸ್ RH ಅಂದರೆ ರೋಹಿಣಿ and number indicates diameter of rocket in mm. Next guys, ISRO the full form guys Indian Space Research Organization. ISRO the headquarters ಬೆಂಗಳೂರು ಕರ್ನಾಟಕನಲ್ಲಿದೆ and ISRO the ಪ್ರಸ್ತುತ ಚೇರ್ಪರ್ಸನ್ ಡಾಕ್ಟರ್ ಕೆ ಶಿವನ್. ಲೋ ಅಟೆನ್ಸ್ ಇತ್ತೀಚೆಗೆ ನಿಧನರಾದರು. ಅವರು ಡ್ಯಾಶ್ನ ಸಂಶೋಧಕರಾಗಿದ್ದರು. ರೈಟ್ ಆನ್ಸರ್ ಈಸ್ ಆಪ್ಷನ್ ಸಿ ಆಡಿಯೋ ಕ್ಯಾಸೆಟ್ ಟೇಪ್. ಲೋ ಅಟೆನ್ಸ್ ಇತ್ತೀಚೆಗೆ ನಿಧನರಾದರು and ಅವರು ಆಡಿಯೋ ಕ್ಯಾಸೆಟ್ ಟೇಪ್ನ ಸಂಶೋಧಕರಾಗಿದ್ದರು. ಮೇ 21ರಿಂದ 31ರವರೆಗೆ ಏಷ್ಯನ್ ಬಾಕ್ಸಿಂಗ್ ಚಾಂಪಿಯನ್ಶಿಪ್ 2021 ಅನ್ನು ಯಾವ ದೇಶ ಆಯೋಜಿಸುತ್ತದೆ? ರೈಟ್ ಆನ್ಸರ್ ಈಸ್ ಆಪ್ಷನ್ ಸಿ ಇಂಡಿಯಾ. ಏಷ್ಯನ್ ಬಾಕ್ಸಿಂಗ್ ಚಾಂಪಿಯನ್ಶಿಪ್ 2021 ಅನ್ನು ಮೇ ತಿಂಗಳಲ್ಲಿ ಭಾರತದ ನವದೆಹಲಿ ಆಯೋಜಿಸಲಿದೆ ಎಂದು ಮಾರ್ಚ್ನಲ್ಲಿ ಅಂತಾರಾಷ್ಟ್ರೀಯ ಬಾಕ್ಸಿಂಗ್ ಅಸೋಸಿಯೇಷನ್ ಪ್ರಕಟಿಸಿದೆ. IBAದು ಫುಲ್ ಫಾರ್ಮ್ ಗೈಸ್ ಇಂಟರ್ನ್ಯಾಷನಲ್ ಬಾಕ್ಸಿಂಗ್ ಅಸೋಸಿಯೇಷನ್. IBAದು ಹೆಡ್ ಕ್ವಾರ್ಟರ್ಸ್ ಲಾಸೆನ್ ಸ್ವಿಟ್ಜರ್ಲ್ಯಾಂಡ್ನಲ್ಲಿದೆ. IBAದು ಸ್ಥಾಪನೆ 1946ನಲ್ಲಿ ಆಗಿದೆ and IBAದು ಪ್ರೆಸಿಡೆಂಟ್ ಉಮರ್ ಕ್ರೆಮ್ಲೆವ್. ಸೊ ಏಷ್ಯನ್ ಬಾಕ್ಸಿಂಗ್ ಚಾಂಪಿಯನ್ಶಿಪ್ 2021 ವಿಲ್ ಬಿ ಹೆಲ್ಡ್ ಇನ್ ಇಂಡಿಯಾ. CRPFನ ಹೊಸ ಮಹಾನಿರ್ದೇಶಕರಾಗಿ ಯಾರನ್ನು ನೇಮಿಸಲಾಗಿದೆ? ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ ಕುಲ್ದೀಪ್ ಸಿಂಗ್. CRPFನ ಹೊಸ ಮಹಾನಿರ್ದೇಶಕರಾಗಿ ಕುಲ್ದೀಪ್ ಸಿಂಗ್ ಅವರನ್ನು ನೇಮಿಸಲಾಗಿದೆ. CRPFದು ಫುಲ್ ಫಾರ್ಮ್ ಗೈಸ್ ಸೆಂಟ್ರಲ್ ರಿಸರ್ವ್ ಪೊಲೀಸ್ ಫೋರ್ಸ್. CRPFದು ಸ್ಥಾಪನೆ 27 ಜುಲೈ 1939ನಲ್ಲಿ ಆಗಿದೆ and CRPFದು ಹೆಡ್ ಕ್ವಾರ್ಟರ್ಸ್ ನವದೆಹಲಿಯಲ್ಲಿದೆ. ರಾಷ್ಟ್ರೀಯ ಭದ್ರತಾ ಸಿಬ್ಬಂದಿಯ ಮಹಾನಿರ್ದೇಶಕರಾಗಿ ಯಾರನ್ನು ನೇಮಿಸಲಾಗಿದೆ? ಹೂ ಹ್ಯಾಸ್ ಬಿನ್ ಅಪಾಯಿಂಟೆಡ್ ಆಸ್ ದ ಡೈರೆಕ್ಟರ್ ಜನರಲ್ ಆಫ್ ನ್ಯಾಷನಲ್ ಸೆಕ್ಯೂರಿಟಿ ಗಾರ್ಡ್. ರೈಟ್ ಆನ್ಸರ್ ಈಸ್ ಆಪ್ಷನ್ ಡಿ ಎಂ.ಎ. ಗಣಪತಿ. ರಾಷ್ಟ್ರೀಯ ಭದ್ರತಾ ಸಿಬ್ಬಂದಿಯ ಮಹಾನಿರ್ದೇಶಕರಾಗಿ ಎಂ.ಎ. ಗಣಪತಿ ಅವರನ್ನು ನೇಮಿಸಲಾಗಿದೆ. ಏಪ್ರಿಲ್ 2021ರಲ್ಲಿ ಭಾರತ, ಆಸ್ಟ್ರೇಲಿಯಾ ಮತ್ತು ಫ್ರಾನ್ಸ್ ಟ್ರೈಲ್ಯಾಟರಲ್ ಡೈಲಾಗ್ ಅನ್ನು ಯಾವ ನಗರ ಆಯೋಜಿಸುತ್ತದೆ? ರೈಟ್ ಆನ್ಸರ್ ಈಸ್ ಆಪ್ಷನ್ ಸಿ ನವದೆಹಲಿ. ಏಪ್ರಿಲ್ 2021ರಲ್ಲಿ ಭಾರತ, ಆಸ್ಟ್ರೇಲಿಯಾ ಮತ್ತು ಫ್ರಾನ್ಸ್ ಟ್ರೈಲ್ಯಾಟರಲ್ ಡೈಲಾಗ್ ಅನ್ನು ನವದೆಹಲಿಯಲ್ಲಿ ಆಯೋಜಿಸಲಾಗುವುದು. ಅಂಡ್ ಗೈಸ್, ಈ ಸಂವಾದದಲ್ಲಿ ಎಕ್ಸ್ಟರ್ನಲ್ ಅಫೇರ್ಸ್ ಮಿನಿಸ್ಟರ್ ಎಸ್ ಜಯಶಂಕರ್, ಫ್ರೆಂಚ್ ವಿದೇಶಾಂಗ ಸಚಿವ್ ಮತ್ತು ಆಸ್ಟ್ರೇಲಿಯಾದ ವಿದೇಶಾಂಗ ಸಚಿವ್ ಭಾಗವಹಿಸಲಿದ್ದಾರೆ. ವಿಶ್ವ ಸಂತೋಷ ವರದಿ 2021ರಲ್ಲಿ ಯಾವ ದೇಶವು ಅಗ್ರಸ್ಥಾನದಲ್ಲಿದೆ? ವಿಚ್ ಕಂಟ್ರಿ ಹ್ಯಾಸ್ ಟಾಪ್ ವರ್ಲ್ಡ್ ಹ್ಯಾಪಿನೆಸ್ ರಿಪೋರ್ಟ್ 2021? ರೈಟ್ ಆನ್ಸರ್ ಈಸ್ ಆಪ್ಷನ್ ಸಿ ಫಿನ್ಲ್ಯಾಂಡ್. ಫಿನ್ಲ್ಯಾಂಡ್ ಹ್ಯಾಸ್ ಟಾಪ್ ವರ್ಲ್ಡ್ ಹ್ಯಾಪಿನೆಸ್ ರಿಪೋರ್ಟ್ 2021. ಅಂಡ್ ಗೈಸ್, ವಿಶ್ವ ಸಂತೋಷ ವರದಿಯನ್ನು UN ಸಸ್ಟೈನೇಬಲ್ ಡೆವಲಪ್ಮೆಂಟ್ ಸೊಲ್ಯೂಷನ್ಸ್ ನೆಟ್ವರ್ಕ್ ಪ್ರಕಟಿಸಿದೆ. ಅಂಡ್ ಗೈಸ್, ಈ ರ್ಯಾಂಕಿಂಗ್ನಲ್ಲಿ ಭಾರತ 139 ಸ್ಥಾನದಲ್ಲಿದೆ. 139. ಸೊ ಫ್ರೆಂಡ್ಸ್, ಈ ಲಿಸ್ಟಲ್ಲಿ ಟಾಪ್ 3 ನೋಡೋದೆ ಫಸ್ಟ್ ಫಿನ್ಲ್ಯಾಂಡ್, ಸೆಕೆಂಡ್ ಐಸ್ಲ್ಯಾಂಡ್ ಅಂಡ್ ಥರ್ಡ್ ಡೆನ್ಮಾರ್ಕ್. ಸಮಿಯಾ ಹಸನ್ ಯಾವ ದೇಶದ ಮೊದಲ ಮಹಿಳಾ ಅಧ್ಯಕ್ಷರಾಗಿ ಪ್ರಮಾಣವಚನ ಸ್ವೀಕರಿಸಿದ್ದಾರೆ? ರೈಟ್ ಆನ್ಸರ್ ಈಸ್ ಆಪ್ಷನ್ ಸಿ ತಂಜಾನಿಯಾ. ಸಮಿಯಾ ಹಸನ್ ತಂಜಾನಿಯಾ ದೇಶದ ಮೊದಲ ಮಹಿಳಾ ಅಧ್ಯಕ್ಷರಾಗಿ ಪ್ರಮಾಣವಚನ ಸ್ವೀಕರಿಸಿದ್ದಾರೆ. ತಂಜಾನಿಯಾ ಬಗ್ಗೆ ನೋಡೋದು ಗೈಸ್, ತಂಜಾನಿಯಾದ ಕ್ಯಾಪಿಟಲ್ ಡೊಡೊಮಾ ಅಂಡ್ ತಂಜಾನಿಯಾದ ಕರೆನ್ಸಿ ತಂಜಾನಿಯನ್ ಶಿಲಿಂಗ್. ವಾಟ್ ವಾಸ್ ದ ಥೀಮ್ ಫಾರ್ ವರ್ಲ್ಡ್ ವಾಟರ್ ಡೇ 2021? 2021ರ ವಿಶ್ವ ಜಲ ದಿನಾಚರಣೆಯ ವಿಷಯ ಯಾವುದು? ರೈಟ್ ಆನ್ಸರ್ ಈಸ್ ಆಪ್ಷನ್ ಸಿ ವ್ಯಾಲ್ಯೂಯಿಂಗ್ ವಾಟರ್. ಸಿಹಿ ನೀರಿನ ಮಹತ್ವದ ಬಗ್ಗೆ ಮತ್ತು ಸಿಹಿ ನೀರಿನ ಸಂಪನ್ಮೂಲಗಳ ಸುಸ್ಥಿರ ನಿರ್ವಹಣೆಗಾಗಿ ಜಾಗೃತಿ ಮೂಡಿಸಲು ಮಾರ್ಚ್ 22ರಂದು ವರ್ಲ್ಡ್ ವಾಟರ್ ಡೇ ಅನ್ನು ಆಚರಿಸಲಾಗುತ್ತದೆ. ಅಂಡ್ ಗೈಸ್, 2021ರ ವರ್ಲ್ಡ್ ವಾಟರ್ ಡೇದು ಥೀಮ್ ವ್ಯಾಲ್ಯೂಯಿಂಗ್ ವಾಟರ್. ಅಂಡ್ 1993ರಲ್ಲಿ ಮೊದಲ ವರ್ಲ್ಡ್ ವಾಟರ್ ಡೇ ಅನ್ನು ಆಚರಿಸಲಾಯಿತು. ಇಂಪಾರ್ಟೆನ್ಸ್ ಸ್ನೇಹಿತರೆ, ಇದು 67ನೇ ರಾಷ್ಟ್ರೀಯ ಪ್ರಶಸ್ತಿ 2021ರಲ್ಲಿ ಯಾವ ಚಿತ್ರ ಅತ್ಯುತ್ತಮ ಹಿಂದಿ ಚಲನಚಿತ್ರ ಪ್ರಶಸ್ತಿಯನ್ನು ಗೆದ್ದಿದೆ? ರೈಟ್ ಆನ್ಸರ್ ಈಸ್ ಆಪ್ಷನ್ ಎ ಚಿಚೋರೆ. 67ನೇ ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿ 2021ರಲ್ಲಿ ಚಿಚೋರೆ ಚಿತ್ರವು ಅತ್ಯುತ್ತಮ ಹಿಂದಿ ಚಲನಚಿತ್ರ ಎಂಬ ಪ್ರಶಸ್ತಿಯನ್ನು ಗೆದ್ದಿದೆ. ಸೊ ಗೈಸ್, 67ನೇ ನ್ಯಾಷನಲ್ ಅವಾರ್ಡ್ಸ್ 2021 ವಿನ್ನರ್ಸ್ ನೋಡೋದೆ ಬೆಸ್ಟ್ ಹಿಂದಿ ಫಿಲ್ಮ್ ಅವಾರ್ಡ್ ಚಿಚೋರೆ, ಬೆಸ್ಟ್ ಆಕ್ಟರ್ ಮನೋಜ್ ಬಾಜ್ಪೇಯಿ ಅಂಡ್ ಧನುಷ್, ಬೆಸ್ಟ್ ಆಕ್ಟ್ರೆಸ್ ಕಂಗನಾ ರನಾವತ್, ಬೆಸ್ಟ್ ಆಕ್ಷನ್ ಡೈರೆಕ್ಷನ್ ಅವನೇ ಶ್ರೀಮನ್ನ ನಾರಾಯಣ ಕನ್ನಡ ಫಿಲ್ಮ್, ನೆಕ್ಸ್ಟ್ ಬೆಸ್ಟ್ ಎಕ್ಸ್ಪ್ಲೋರೇಷನ್ ಫಿಲ್ಮ್ ವೈಲ್ಡ್ ಕರ್ನಾಟಕ. ಇತ್ತೀಚೆಗೆ ನಿಧನರಾದ GV ರಾಮಕೃಷ್ಣ ಅವರು ಯಾವ ಸಂಸ್ಥೆಯ ಮಾಜಿ ಮುಖ್ಯಸ್ಥರಾಗಿದ್ದರು? ರೈಟ್ ಆನ್ಸರ್ ಈಸ್ ಆಪ್ಷನ್ ಎ ಸೆಬಿ. ಇತ್ತೀಚೆಗೆ ನಿಧನರಾದ
GV ರಾಮಕೃಷ್ಣ ಅವರು ಸೆಬಿ ಸಂಸ್ಥೆಯ ಮಾಜಿ ಮುಖ್ಯಸ್ಥರಾಗಿದ್ದರು. ಸೊ ಸೆಬಿ ಬಗ್ಗೆ ನೋಡೋದು ಗೈಸ್, ಸೆಬಿದು ಫುಲ್ ಫಾರ್ಮ್ ಸೆಕ್ಯೂರಿಟೀಸ್ ಅಂಡ್ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ. ಸೆಬಿದು ಸ್ಥಾಪನೆ 1992 ನಲ್ಲಿ ಆಗಿದೆ. ಅಂಡ್ ಸೆಬಿದು ಪ್ರಸ್ತುತ ಚೇರ್ಪರ್ಸನ್ ಅಜಯ್ ತ್ಯಾಗಿ. ಗಾಂಧಿ ಶಾಂತಿ ಪ್ರಶಸ್ತಿ 2020 ಯಾರಿಗೆ ನೀಡಲಾಗಿದೆ? ಹೂ ಹ್ಯಾಸ್ ಬಿನ್ ಕನ್ಫರ್ಡ್ ವಿತ್ ಗಾಂಧಿ ಪೀಸ್ ಪ್ರೈಸ್ 2020? ರೈಟ್ ಆನ್ಸರ್ ಈಸ್ ಆಪ್ಷನ್ ಡಿ, ಶೇಖ್ ಮುಜಿಬುರ್ ರೆಹಮಾನ್. ಗಾಂಧಿ ಪೀಸ್ ಪ್ರೈಸ್ 2020 ಅನ್ನು ಶೇಖ್ ಮುಜಿಬುರ್ ರೆಹಮಾನ್ ಅವರಿಗೆ ನೀಡಲಾಗಿದೆ. ಅಂಡ್ ಗೈಸ್, ಭಾರತ ಮತ್ತು ಬಾಂಗ್ಲಾದೇಶ ನಡುವಿನ ನಿಕಟ ಸಂಬಂಧಗಳಿಗೆ ಅಡಿಪಾಯ ಫೌಂಡೇಶನ್ ಹಾಕಿದ್ದಕ್ಕಾಗಿ ಮತ್ತು ಭಾರತೀಯ ಕಾಂಟಿನೆಂಟ್ನಲ್ಲಿ ಶಾಂತಿ ಮತ್ತು ಅಹಿಂಸೆಯನ್ನು ಉತ್ತೇಜಿಸಿದ್ದಕ್ಕಾಗಿ ಅವ್ರಿಗೆ ಈ ಪ್ರಶಸ್ತಿಯನ್ನು ನೀಡಲಾಗಿದೆ. ಸೊ ಗೈಸ್, ಗಾಂಧಿ ಪೀಸ್ ಪ್ರೈಸ್ ಬಗ್ಗೆ ನೋಡೋದ್ರೆ ಮೋಹನ್ ದಾಸ್ ಗಾಂಧಿ ಅವರ 125ನೇ ಜನ್ಮ ದಿನಾಚರಣೆಯಂದು ಭಾರತ ಸರ್ಕಾರ 1995 ನಲ್ಲಿ ಇಂಟರ್ನ್ಯಾಷನಲ್ ಗಾಂಧಿ ಪೀಸ್ ಪ್ರೈಸ್ ಅನ್ನು ಪ್ರಾರಂಭಿಸಿತು. US ಅಧ್ಯಕ್ಷ ಜೋ ಬಿಡೆನ್ ಅವರ ಹೊಸ ಸರ್ಜನ್ ಜನರಲ್ ಯಾರು? ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ, ವಿವೇಕ್ ಮೂರ್ತಿ. US ಅಧ್ಯಕ್ಷ ಜೋ ಬಿಡೆನ್ ಅವರ ಹೊಸ ಸರ್ಜನ್ ಜನರಲ್ ಆಗಿ ವಿವೇಕ್ ಮೂರ್ತಿ ಅವರು ನೇಮಕಗೊಂಡಿದ್ದಾರೆ. ವಿಶ್ವದ ಮೊದಲ ವಿಶೇಷ ಹಡಗು ಸುರಂಗವನ್ನು ಯಾವ ದೇಶದಲ್ಲಿ ನಿರ್ಮಿಸಲಾಗುವುದು? ರೈಟ್ ಆನ್ಸರ್ ಈಸ್ ಆಪ್ಷನ್ ಡಿ, ನಾರ್ವೆ. ವಿಶ್ವದ ಮೊದಲ ವಿಶೇಷ ಹಡಗು ಸುರಂಗವನ್ನು ನಾರ್ವೆ ದೇಶದಲ್ಲಿ ನಿರ್ಮಿಸಲಾಗುವುದು. ಸೊ ನಾರ್ವೆ ಬಗ್ಗೆ ನೋಡೋದು ಗೈಸ್, ನಾರ್ವೆದು ಕ್ಯಾಪಿಟಲ್ ಒಸ್ಲೋ, ನಾರ್ವೆದು ಕರೆನ್ಸಿ ನಾರ್ವೇಜಿಯನ್ ಕ್ರೋನ್ ಅಂಡ್ ನಾರ್ವೆದು ಪ್ರೈಮ್ ಮಿನಿಸ್ಟರ್ ಎರ್ನಾ ಸೋಲ್ಬರ್ಗ್. ಸೊ ವರ್ಲ್ಡ್ಸ್ ಫಸ್ಟ್, ವಿಶ್ವದ ಮೊದಲ ವಿಶೇಷ ಹಡಗು ಸುರಂಗವನ್ನು ನಾರ್ವೆದಲ್ಲಿ ನಿರ್ಮಿಸಲಾಗುವುದು. ಪಬ್ಬಿ ಆಂಟಿ ಟೆರರ್ 2021 ಜಂಟಿ ಭಯೋತ್ಪಾದನಾ ವಿರೋಧಿ ವ್ಯಾಯಾಮವಾಗಿದ್ದು ಇದನ್ನು ಡ್ಯಾಶ್ನ ಸದಸ್ಯ ರಾಷ್ಟ್ರಗಳಲ್ಲಿ ನಡೆಸಲು ನಿರ್ಧರಿಸಲಾಗಿದೆ. ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ, SCO, ಶಂಘಾಯ್ ಕೋಆಪರೇಷನ್ ಆರ್ಗನೈಸೇಷನ್. ಭಾರತ, ಪಾಕಿಸ್ತಾನ ಮತ್ತು ಚೈನಾ ಸೇರಿದಂತೆ ಶಂಘಾಯ್ ಸಹಕಾರ ಸಂಘಟನೆಯ ಸದಸ್ಯ ರಾಷ್ಟ್ರಗಳು 2021 ಪಬ್ಬಿ ಆಂಟಿ ಟೆರರ್ ಎಕ್ಸಸೈಸ್ 2021 ವ್ಯಾಯಾಮವನ್ನು ನಡೆಸಲಿವೆ. ಅಂಡ್ ಗೈಸ್, ನೌಶೆರಾ ಜಿಲ್ಲೆಯ ಪಬ್ಬಿಯಲ್ಲಿರುವ ಪಾಕಿಸ್ತಾನ್ ತನ್ನ ಪ್ರಧಾನ ಭಯೋತ್ಪಾದನಾ ವಿರೋಧಿ ಕೇಂದ್ರದಲ್ಲಿ ಈ ಎಕ್ಸಸೈಸ್ ಅನ್ನು ಆಯೋಜಿಸಲಿದೆ. ಸೊ ಪಬ್ಬಿ ಆಂಟಿ ಟೆರರ್ 2021 ಎಕ್ಸಸೈಸ್ ವಿಲ್ ಬಿ ಹೆಲ್ಡ್ ಇನ್ ಪಾಕಿಸ್ತಾನ್. ವ್ಯಾಸ್ ಸಮ್ಮಾನ್ 2020 ವಿಜೇತರನ್ನು ಹೆಸರಿಸಿ. ಹೂ ಇಸ್ ದ ವಿನ್ನರ್ ಆಫ್ ವ್ಯಾಸ್ ಸಮ್ಮಾನ್ 2020? ರೈಟ್ ಆನ್ಸರ್ ಈಸ್ ಆಪ್ಷನ್ ಎ, ಶರದ್ ಪಗಾರೆ. ವ್ಯಾಸ್ ಸಮ್ಮಾನ್ 2020 ಅನ್ನು ಶರದ್ ಪಗಾರೆ ಅವರು ಗೆದ್ದಿದ್ದಾರೆ. ಅಂಡ್ ಗೈಸ್, ವ್ಯಾಸ್ ಸಮ್ಮಾನ್ ಅನ್ನು 1991 ರಲ್ಲಿ ಪ್ರಾರಂಭಿಸಲಾಯಿತು. ಅಂಡ್ ಹಿಂದಿಯಲ್ಲಿ ಅತ್ಯುತ್ತಮ ಸಾಹಿತ್ಯ ಕೃತಿಗಾಗಿ ಇದನ್ನು ಕೆಕಾಯ್ ಬಿರ್ಲಾ ಫೌಂಡೇಶನ್ ಪ್ರತಿ ವರ್ಷ ನೀಡುತ್ತದೆ. ಯಾವ ರಾಷ್ಟ್ರವು ತನ್ನ ಮೊದಲ ಉಪಗ್ರಹ ಚಾಲೆಂಜ್ 1 ಅನ್ನು ಸ್ಥಳೀಯವಾಗಿ ಅಭಿವೃದ್ಧಿಪಡಿಸಿದೆ? ರೈಟ್ ಆನ್ಸರ್ ಈಸ್ ಆಪ್ಷನ್ ಸಿ, ತುನಿಷಿಯಾ. ತುನಿಷಿಯಾ ರಾಷ್ಟ್ರವು ತನ್ನ ಮೊದಲ ಉಪಗ್ರಹ ಫಸ್ಟ್ ಸ್ಯಾಟಲೈಟ್ ಚಾಲೆಂಜ್ 1 ಅನ್ನು ಸ್ಥಳೀಯವಾಗಿ ಅಭಿವೃದ್ಧಿಪಡಿಸಿದೆ. ತುನಿಸಿಯಾ ಬಗ್ಗೆ ನೋಡಿದ ಗೈಸ್, ತುನಿಸಿಯಾದ ಕ್ಯಾಪಿಟಲ್ ತುನೀಸ್ ಅಂಡ್ ತುನಿಸಿಯಾದ ಕರೆನ್ಸಿ ತುನಿಸಿಯನ್ ದಿನಾರ್. ಅಂತಾರಾಷ್ಟ್ರೀಯ ಬೌದ್ಧಿಕ ಆಸ್ತಿ ಸೂಚ್ಯಂಕ 2021 ರಲ್ಲಿ ಯಾವ ದೇಶವು ಪ್ರಥಮ ಸ್ಥಾನದಲ್ಲಿದೆ? ರೈಟ್ ಆನ್ಸರ್ ಈಸ್ ಆಪ್ಷನ್ ಡಿ, US, ಯುನೈಟೆಡ್ ಸ್ಟೇಟ್ಸ್. IP ಇಂಡೆಕ್ಸ್ 2021 ರಲ್ಲಿ US ಅಗ್ರಸ್ಥಾನದಲ್ಲಿದೆ. ಸೊ ಗೈಸ್, ಈ ಲಿಸ್ಟಲ್ಲಿ ಟಾಪ್ 3 ನೋಡೋದ್ರೆ ಫಸ್ಟ್ US, ಸೆಕೆಂಡ್ UK ಅಂಡ್ ಥರ್ಡ್ ಜರ್ಮನಿ. ಅಂಡ್ ಗೈಸ್, ಭಾರತ 40ನೇ ಸ್ಥಾನದಲ್ಲಿದೆ, 40. ಅಂಡ್ ಫ್ರೆಂಡ್ಸ್, ಈ ಸೂಚ್ಯಂಕವನ್ನು US ಚೇಂಬರ್ ಆಫ್ ಕಾಮರ್ಸ್ ಗ್ಲೋಬಲ್ ಇನೋವೇಷನ್ ಪಾಲಿಸಿ ಸೆಂಟರ್ ವಾರ್ಷಿಕವಾಗಿ ಬಿಡುಗಡೆ ಮಾಡುತ್ತದೆ. ಸೊ IP ಇಂಡೆಕ್ಸ್ 2021 ರಲ್ಲಿ ಭಾರತ 40ನೇ ಸ್ಥಾನದಲ್ಲಿದೆ. ಯಾರನ್ನು ಭಾರತದ ಮುಂದಿನ ಮುಖ್ಯ ನ್ಯಾಯಮೂರ್ತಿ ಎಂದು ಶಿಫಾರಸು ಮಾಡಲಾಗಿದೆ? ಹೂ ಹ್ಯಾಸ್ ಬಿನ್ ರೆಕಮೆಂಡೆಡ್ ಆಸ್ ದ ನೆಕ್ಸ್ಟ್ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ? ರೈಟ್ ಆನ್ಸರ್ ಈಸ್ ಆಪ್ಷನ್ ಡಿ, NV ರಾಮನಾ. ಜಸ್ಟಿಸ್ NV ರಾಮನಾ ಹ್ಯಾಸ್ ಬಿನ್ ರೆಕಮೆಂಡೆಡ್ ಆಸ್ ದ ನೆಕ್ಸ್ಟ್ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ. ಮಹಾರಾಷ್ಟ್ರ ಭೂಷಣ್ ಪ್ರಶಸ್ತಿ 2020 ಮಹಾರಾಷ್ಟ್ರ ರಾಜ್ಯ ಸರ್ಕಾರದ ಅತ್ಯುನ್ನತ ಗೌರವದಿಂದ ಯಾರನ್ನು ಸನ್ಮಾನಿಸಲಾಗಿದೆ? ರೈಟ್ ಆನ್ಸರ್ ಈಸ್ ಆಪ್ಷನ್ ಡಿ, ಆಶಾ ಭೋಸ್ಲೆ. ಮಹಾರಾಷ್ಟ್ರ ಭೂಷಣ್ ಪ್ರಶಸ್ತಿ 2020 ಮಹಾರಾಷ್ಟ್ರ ರಾಜ್ಯ ಸರ್ಕಾರದ ಅತ್ಯುನ್ನತ ಗೌರವದಿಂದ ಆಶಾ ಭೋಸ್ಲೆ ಅವರನ್ನು ಸನ್ಮಾನಿಸಲಾಗಿದೆ. ಸೊ ಮಹಾರಾಷ್ಟ್ರ ಬಗ್ಗೆ ನೋಡೋದು ಗೈಸ್, ಮಹಾರಾಷ್ಟ್ರದ ಮುಖ್ಯಮಂತ್ರಿ ಉದ್ಧವ್ ಠಾಕ್ರೆ ಅಂಡ್ ಮಹಾರಾಷ್ಟ್ರದ ಗವರ್ನರ್ ಭಗತ್ ಸಿಂಗ್ ಕೋಶ್ಯಾರಿ. ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾದ ಹೊಸ ಅಧ್ಯಕ್ಷರಾಗಿ ಯಾರು ಪ್ರಮಾಣ ವಚನ ಸ್ವೀಕರಿಸಿದ್ದಾರೆ? ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ, ಆತೀಶ್ ಚಂದ್ರ. FCI ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾದ ಅಧ್ಯಕ್ಷರಾಗಿ ಆತೀಶ್ ಚಂದ್ರ ಅವರು ನೇಮಕಗೊಂಡಿದ್ದಾರೆ. ಹೂ ಹ್ಯಾಸ್ ಬಿನ್ ನ್ಯೂಲಿ ಅಪಾಯಿಂಟೆಡ್ ಆಸ್ ದ ಚೇರ್ಮನ್ ಆಫ್ ಏರ್ಪೋರ್ಟ್ಸ್ ಅಥಾರಿಟಿ ಆಫ್ ಇಂಡಿಯಾ? ವಿಮಾನ ನಿಲ್ದಾಣ ಪ್ರಾಧಿಕಾರದ ಹೊಸ ಅಧ್ಯಕ್ಷರಾಗಿ ಯಾರು ನೇಮಕಗೊಂಡಿದ್ದಾರೆ? ರೈಟ್ ಆನ್ಸರ್ ಈಸ್ ಆಪ್ಷನ್ ಎ, ಸಂಜೀವ್ ಕುಮಾರ್. ಏರ್ಪೋರ್ಟ್ಸ್ ಅಥಾರಿಟಿ ಆಫ್ ಇಂಡಿಯಾದ ಹೊಸ ಅಧ್ಯಕ್ಷರಾಗಿ ಸಂಜೀವ್ ಕುಮಾರ್ ಅವರು ನೇಮಕಗೊಂಡಿದ್ದಾರೆ. ಏರ್ಪೋರ್ಟ್ಸ್ ಅಥಾರಿಟಿ ಆಫ್ ಇಂಡಿಯಾದ ಹೆಡ್ ಕ್ವಾರ್ಟರ್ಸ್ ಗೈಸ್ ನವದೆಹಲಿಯಲ್ಲಿದೆ. ಅಂಡ್ ಭಾರತದ ಸಿವಿಲ್ ಏವಿಯೇಷನ್ ಮಿನಿಸ್ಟರ್ ಹರ್ದೀಪ್ ಸಿಂಗ್ ಪುರಿ. ಭಾರತದ ವಿಶಿಷ್ಟ ಗುರುತಿನ ಪ್ರಾಧಿಕಾರದ CEO ಆಗಿ ಯಾರು ನೇಮಕಗೊಂಡಿದ್ದಾರೆ?
Right answer is option A, Saurabh Garg. Saurabh Garg has been appointed as a CEO of Unique Identification Authority of India. 2022ರ ICC ವುಮೆನ್ಸ್ ವರ್ಲ್ಡ್ ಕಪ್ ಯಾವ ದೇಶ ಆಯೋಜಿಸಲಿದೆ? ರೈಟ್ ಆನ್ಸರ್ ಈಸ್ ಆಪ್ಷನ್ ಸಿ, ನ್ಯೂಜಿಲೆಂಡ್. 2022ರ ICC ವುಮೆನ್ಸ್ ವರ್ಲ್ಡ್ ಕಪ್ ಅನ್ನು ನ್ಯೂಜಿಲೆಂಡ್ ದೇಶ ಆಯೋಜಿಸಲಿದೆ. ಸೊ ಗೈಸ್, ಇದಾಗಿತ್ತು ಮಾರ್ಚ್ ತಿಂಗಳದು ಇಂಪಾರ್ಟೆಂಟ್ ಟಾಪ್ 100 ಕರೆಂಟ್ ಅಫೇರ್ಸ್. ಸೊ ಗೈಸ್, ಐ ಹೋಪ್ ನಿಮಗೆ ಈ ವಿಡಿಯೋದಿಂದ ಹೆಲ್ಪ್ ಆಗಿದೆ. ಆ್ಯಂಡ್ ಗೈಸ್, ಈ ವಿಡಿಯೋದ ಕ್ವಿಸ್ನ ನೀವು ನಮ್ಮ ಅಪ್ಲಿಕೇಶನಲ್ಲಿ ಫ್ರೀ ಆಗಿ ಅಟೆಂಡ್ ಮಾಡ್ಬೋದು. ಸೊ ಗೈಸ್, ನಾನು ಡಿಸ್ಕ್ರಿಪ್ಷನ್ ಲಿಂಕ್ ಕೊಟ್ಟಿದ್ದೀನಿ, ಅಲ್ಲಿಂದ ನೀವು ಚೆಕ್ ಮಾಡ್ಬೋದು. ಸೊ ವಿಡಿಯೋ ಇಷ್ಟ ಆದರೆ ಈ ವಿಡಿಯೋನ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ, ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ.